ಯಾವ ಋಷಿಮುನಿಗಳು ವಿಷಯದಿಂದ ಸುಖ ಸಿಗ್ತದೆ ಅದರ ಬಗ್ಗೆ ಚಳವಳಿ ಹೂಡ್ರಿ ಅಂತ ಕಲಿಸಿದ್ರು. ವಿಶೇಷ ಸಂಬಂಧ ಚಳವಳಿ ಹೂಡಿದಂತೆ ಯಾವ ಋಷಿಮುನಿಗಳು ಹೇಳಿಲ್ಲ. ಗದ್ದಲ್ದಾಗ ಬೀಳೋದು ನೋಡ್ರಿ, ವಿಶೇಷ ಸಂಬಂಧ ಏನಾರು ಮಾಡ್ಕೊಂತ ಕೂತಿ ಅಂತ. ಏನಾರ ಪಾಪ ಅನುಸಾರವಾಗಿ ಬಂದ್ರು ಅಷ್ಟ, ಬರ್ಲಿಲ್ಲ ಅಷ್ಟ. ಅವ ಅನುಕೂಲ ಆದ್ರೂ ಸುಖ ಇಲ್ಲ, ಪ್ರತಿಕೂಲ ಆದ್ರೂ ಅದರಿಂದ ಸುಖ ಇಲ್ಲ. ಸುಖ ಮಾತ್ರ ನನ್ನೊಳಗ ಐತೆ ಅನ್ನೋದು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ದಿನನಿತ್ಯ ಮಾಡ್ಬೇಕಿದೆ. ಜೀವನ್ಮುಕ್ತರಿಂದ ಜಗತ್ತಿಗೆ ಅಕಲ್ಯಾಣ ಅನ್ನೋದು ಇಲ್ಲ ಇಲ್ಲ. ಏನ್ ನಮ್ಮ ಖಾತೆದಾಗ ಇಲ್ಪ ಅಂತಿದ್ರ ಅರ್ಜುನ. ಏನ್ ಮಾನವನ ಪರಮ ಧ್ಯೇಯ ಎಲ್ಲರಿಗೂ ಒಂದ, ಮತ್ತೆ ಅದನ್ನು ಪಡಿಲಿಕ್ಕೆ ಸಾಧನನೂ ಒಂದ, ಬೇರೆ ಬೇರೆ ಇಲ್ಲ. ಅದು ಏನ್ ನಾವು ಏನಾರ ಕಲ್ಪಿಸ್ಕೊಂಡು ಏನಾರ ಮಾಡ್ಕೊತ ಕೂತ್ರೆ ಸಿಗ್ತದೆ, ಬೇರೆ ಬೇರೆ ಭಾಷೆಕೊಂಡು ಕೂತ್ರೆ ಸಾಧ್ಯ ಇಲ್ಲ. ಏನ್ ಆನಂದವನ್ನು ಪುಸ್ತಕದ ಹುಡುಕಿರೋದು ಸಿಗುದಿಲ್ಲ, ಅಂತರಂಗದಲ್ಲಿ ಅದ ಪುಸ್ತಕದ ಹುಡುಕಿರಿಯಲ್ಲಿ ಸಿಗ್ಬೇಕು. ನಿನ್ನೊಳಗಿದ್ದದ್ದು ಅನ್ಯದರ ಹುಡುಕಿ ಸಿಗ್ತದ. ಕೇಳಿದಾಕ್ಷಣ ಆಗೋ ಕೆಲಸ ಅಲ್ರಿ ಇದು. ಹೃದಯಗತವಾದಂತ ವಾಸನೆಗಳ ಪೂರ್ಣ ನಾಶ ಆದಾಗ ಇದು ಅನುಭವ ಬರ್ತದೆ. ಅಂತಃಕರಣ ಪರಿಶುದ್ಧಿ ಆಗದ ಹೊರತಾಗಿ ಇದು ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಮಾಡ್ಬೇಕಾಗೈತಿ. ನಾವು ಏನ್ ಮಾಡ್ತೀವಿ, ಅಂತಃಕರಣ ಹೊಲಸಾಗೋದನ್ನ ಬರೇ ವಿಷಯ ಚಿಂತನದಾಗ ಕಾಲು ಕಳಿತೀವಿ. ಅದನ್ನ ಮಾಡಿ ಮಾಡಿ ವಿಷಯ ಚಿಂತನ ಮಾಡಿ ಮಾಡಿ ಅಂತಃಕರಣ ಎಲ್ಲ ಮಲಿನ ಹಾಕೊಂಡು ಕುಂತೀವಿ. ಅದಕ್ಕೆ ವಿಷಯ ಚಿಂತನೆಯನ್ನು ಕೈ ಬಿಡು, ಅಂತಃಕರಣ ಸ್ವಚ್ಛ ಆಗ್ಬೇಕಾ ತೊರೆ ವಿಷಯವನ್ನು ಅಂತ ಹೇಳ್ಯಾರ. ಏನೂ ಲಾಭ ಇಲ್ಲ ಅದರಿಂದ. ಜನ್ಮ ಜನ್ಮಾಂತರ ಅದನ್ನ ಮಾಡ್ಕೊಂತ ಬಂದಿ, ಅದರಲ್ಲಿ ಸುಖ ಸಿಗ್ತೈತಿ ಅಂತ. ವಿಷಯ ಚಿಂತನ ಬಿಡೋದ್ರಿಂದ ದೊಡ್ಡ ಲಾಭ ಅದು. ವಿವೇಕ ಬೇಕಲ್ಲ, ವಿವೇಕದಿಂದ ದೋಷ ದರ್ಶನ ಆದಾಗ ವಿಷಯ ಚಿಂತನೆಯನ್ನು ಕೈ ಬಿಡ್ತಾನೆ. ವಿಷಯದಲ್ಲಿ ನಮಗೆ ಸುಖ ಇಲ್ಲ, ಅದು ಮತ್ತು ನಮಗೆ ದುಃಖನ ಕೊಡ್ತೈತಿ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ವಿಷಯ ಚಿಂತನೆಯನ್ನು ಕೈ ಬಿಡ್ತಾನೆ. ವಿಷಯದಲ್ಲಿ ಸುಖ ಬುದ್ಧಿ ಹೋಗೈತೋ ಏನು ಹಂಗೈತೋ ನೋಡ್ಕೋರಿ. ಈ ಜಡ ಶರೀರ ಹೋದ್ರೂ ಭೋಗಾಸಕ್ತಿ ಹೋಗಿರೋದಿಲ್ರಿ. ಸೂಕ್ಷ್ಮ ಶರೀರದೊಳಗೆ ಗಟ್ಟಿಮುಟ್ಟಾಗಿ ಕುಂತಿರ್ತದ. ನಾ ಬೇಕಾದಂಗೆ ಕೇಳ್ತೇನೆ ಅಂದ್ರೂ ಒಳಗೆ ಹೋಗಿರ್ತಾರ. ಗಂಡನೇ ಆಗದ ಐತಿ, ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದ್ ರೂಢಿ ಅದು. ಅದನ್ನ ಹೊಡೆದ ಹಾಕ್ಬೇಕಾದ್ರೆ ಇದಕ್ಕೆ ಅಭ್ಯಾಸ, ಸೇರಿಗೆ ಸವಾಸ ಸೇರಾಗಬೇಕಂತ. ಇದರ ಅಭ್ಯಾಸ ಜೋರಾದಾಗ ವಿಷಯದಲ್ಲಿ ವ್ಯಾಮೋಹ ಕಡಿಮೆ ಆಕೈತಿ ನೋಡ್ರಿ. ಆಸಕ್ತಿ ಬೆಳೆಯುವುದಕ್ಕೆ ನೆನಪನ ಪ್ರೇರಕ ಶಕ್ತಿ. ಹೊಳ್ಳೆ ಅದನ್ನ ನೆನಪು ಮಾಡಿದ ಅದ ಗಟ್ಟಿ ಆಕೈತಿ. ಅದ್ರ ಕಡೆ ಲಕ್ ಕೊಡೋದು ಬಿಟ್ಟು ಅಂದ್ರೆ ತಾನ ಅದ್ರ ಉದಾಸೀನ ಆಗ್ಬೋದು ಅಂತ. ಉದಾಸೀನ ಆದಾಗ ಅದ್ರ ವಾಸನ ಕಡಿಮೆ ಕೋಂತ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಉದಾಸೀನ ಆಗ. ವಿವೇಕ ಜಾಗೃತ ಆಗದ ಹೊರತಾಗಿ ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗುವುದೂ ಇಲ್ಲ. ಅದಕ್ಕೆ ವಿವೇಕ ಜಾಗೃತ ಆಗುವುದರಿಂದ ಇದನ್ನೆಲ್ಲ ನಿತ್ಯ ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡೋದು. ಇದನ್ನು ನಡೆದ ಶ್ರವಣ ಮಾಡಿ ಮಾಡಿ ಮನನ ಕೇಳಿಸ್ತದೆ. ಮನನ ಗಟ್ಟಿ ಆದಾಗ ನಿಧಿಧ್ಯಾಸನ ಪರಿಪಕ್ವಾದಾಗ ಅದು ಅನುಭವ ಬರಕ್ಕೆ ಶುರುವಾಗ್ತದೆ. ಹೌದು, ಮನನ ಮಾಡಲಿಲ್ಲ ಅಂತಂದ್ರೆ ಇದು ಕೇಳಿದ್ದೆಲ್ಲ ವ್ಯರ್ಥ ಅನಿಸ್ತದೆ. ಕೇಳ್ತೇವೆ, ಹೊಳೆ ತಿರುಗಿ ಅದನ್ನ ಮನನ ಮಾಡೋದು. ಅದಕ್ಕೆ ಮನನಕ್ಕೆ ಕೂಡ ಅವ್ರು ಎಷ್ಟು ಮಂದಿ ಇದ್ದೀರಿ ಅಂತ ಕೇಳ್ತಿರೋದು. ಇದು ಬೇಕಾಗಿಲ್ಲ. ನಾನು ಮನನ ಕೂಡ್ಬೇಕಾತಂದ್ರೆ ಇದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ಬೇಕಲ್ಲ. ಬೇಕಾದದ್ದು ಇದಾಯ್ತಪ್ಪ, ಇದ್ರಾಗ ಸಿಗ್ತೈತಿ ಅನ್ನೋದು ಏನ್ ಬೇಕಾಗೈತಿ ಅದ್ರ ಮನನ ಇರ್ತಿರ್ಲಿಲ್ಲ ಎಲ್ಲಾರು.
ನಮ್ಗೆ ಆನಂದ ಬೇಕಾಗ್ತಾನೆ, ಆನಂದದ ನೆನಪಿನಾಗ ಇರಾಕ್ ಕಲಿಬೇಕು. ಅದು ಎಲ್ಲಿ ಐತಿ ಅಂದ್ರೆ ವಿಷಯದಲ್ಲಿ ಇಲ್ಲ, ಅದು ನಮ್ಮೊಳಗೈತಿ. ಆ ವಿಷಯದ ಕಡೆಗೆ ಹೋಗದಂಗೆ ಮನಸ್ಸನ್ನು ಯಾವಾಗಲೂ ಕಾಯಬೇಕಲ್ಲ. ಮಂಗೇನಂತ ಮನಸ್ಸು ಬೇಕಾದಂಗೆ ಅದು ಹೇಳಿದ್ರು ಕೇಳಿ ಮತ್ತು ವಿಷಯ ಕಡೆಗೆ ನಾವು ಓಡ್ತಿರ್ತದೆ. ಅದು ಈ ಶರೀರ ನಾನೆಂದು ಹಿಡಿದುಕೊಂಡಿರುವ ಮನಸ್ಸಿನಲ್ಲಿ ಹೊಲಸು ಏನಾದ್ರು ನೋಡ್ರಿ, ಇದನ್ನು ಮೊದಲು ತೆಗೆದಾಗ ದೇಹದ ತಾದಾತ್ಮ್ಯ ಭಾವ ಬಂದ ಕೂಡಲೇ ಮನಸ್ಸು ಹೊಲಸು ಆತ್ಮ. ಈ ಹೊಲಸಿನ ಭಾವ ಹೋದಿಲ್ಲ. ಇದು ಏನ್ ತುಂಬೈತಿ ನೋಡ್ಕೋರಿ, ಇದ್ರಾಗ ಹೊಲಸ ತುಂಬೈತಿ. ಏನಾರ ಅರಕ ಏನಾರ ಬಂಗಾರದ ಅರಕ ಅದು ಐತಿನಿ, ಏನೈತಿ ಇದ್ರಾಗ? ಎಲ್ಲ ಹೊಲಸಿನ ಬೆಸಿಗಿದೆ. ಇದು ಈ ದೇಹ ಭಾವ ಅಂದ ಕೂಡಲೇ ಮನಸ್ಸ ಮಲಿನ ಆತ್ಮ. ನಿನ್ನ ಭಾವದಾಗಿದ್ದಾಗ ಮನಸ್ಸು ಮಾಲಿನ್ಯ ಇದ್ದಿದ್ದಿಲ್ಲ. ದೇಹ ಭಾವ ಬಂದ ಕೂಡಲೇ ಮನಸ್ಸು ಹೊಲಸಾದ. ಅದಕ್ಕೆ ಈ ಮನಸ್ಸಿನಲ್ಲಿ ಇರ್ತಕ್ಕಂಥ ದೇಹ ನಾನು ಅನ್ನುವಂತ ತಪ್ಪು ತಿಳುವಳಿಕೆ ತೆಗೆದುಹಾಕ. ಸ್ವಾಮಿಗಳು ಅಂದ್ಕೂಲೆ ಶರೀರನ ಅಂತ ತಿಳ್ಕೊಂಡ್ಕೊಂಡಿರ್ತೀರಿ. ಏನ್ ಶರೀರ ಅಲ್ಲ, ಸ್ವಾಮಿಗಳು ಅಂದ್ರೆ ಶರೀರ ನೆನಪು ಮಾಡ್ಕೊಂತ ಕೂಡ ಅವ್ನಿಗೆ ಇದೇ ತಿಳಿಬೇಕು. ಆತ್ಮಾನದರ ಅಂದ್ಕೂಲೆ ಆ ಫೋಟೋ ನೆನಪು ಮಾಡ್ಕೊಂತ ಕೊಂಡಿರ್ತೀವಿ. ಶರೀರದ್ದು ಅದು, ಅವ್ರದ್ದೇನಲ್ಲ ಅದು. ನನ್ನ ನೆನಪಿನಾಗಿದ್ರೆ ನೀ ಆರಾಮಿರ್ತೀವಿ. ಇನ್ನು ಅಲ್ಲದ್ರ ನೆನಪು ಮಾಡ್ಕೊತಕೊಂಡ್ರೆ ಶರೀರ ಎಷ್ಟೋ ಶರೀರಗಳು ತೋರಿ ಅವು. ಯಾವ ಜನ್ಮದಾಗ ಎಂತೆಂಥ ಶರೀರ ಬಂದಾವು, ಬೇರೆ ಶರೀರ ಇರ್ತಾವ. ಅವು ನಾವು ಅಂಗಿ ಎಷ್ಟು ಕಳೆದು ಹೋಗಿದೇವಲ್ಲ, ಅಂಗಿ ನೆನಪು ಮಾಡ್ಕೊತ ಕೂತ್ರ ಅವ್ರನ್ನ ಅವ್ರು ಅಂಗಿ ಯಾಕ್ರಿ? ಆತ್ಮಾನಂದ ಅಂದ್ರೆ ಅವ್ರಿಗೆ ತೊಟ್ಕೊಂಡು ಅಂಗಿನ ನೆನಪು ಮಾಡ್ಕೊತ ಕೂತ್ರೆ ಕಳೆದು ಹೋಗದ್ರ ಮೊದಲು. ಅದನ್ನೇನ್ ಮಾಡವ, ಅಂಗಿ ಪೂಜೆ ಮಾಡ್ಕೊತ ಕುಂದ್ರ ಅವನಿಗೆಲ್ಲ, ಹೌದಿಲ್ಲ? ಅಲ್ಲ ಅದು ತೋರಿ ಅಡಬಹುದು. ಅದು ನಮ್ಮ ಗುರುತು ಹಿಡಿದೆ ಅಂತಿದ್ರ, ನಮ್ಮ ಗುರುತು ಯಾರಿಗೆ ಆಗ್ತತಿ? ನಾವಂದ್ರೆ ಈ ದೇಹ ಅಲ್ಲ. ನಮ್ಮ ಗುರುತು ನಿಮ್ಗೆ ಹತ್ಬೇಕಾದ್ರೆ ನಿಮ್ಮ ಗುರುತು ನೀವು ಮೊದಲು ಮಾಡ್ಕೊಳ್ಳಿ. ನೀವು ಯಾರದೇನೋ ಗೊತ್ತಾದಾಗ ನಾ ಯಾರದೇನೋ ನಿಮ್ಗೂ ಗೊತ್ತಾಗ್ತದೆ. ಇಲ್ಲಿ ನಾ ಶರೀರ ಅಂತ ನೀವು ತಿಳ್ಕೊಂಡಿರಿ, ಅಲ್ಲಿ ನೀವು ಶರೀರ ಅಂತ ತಿಳ್ಕೊಂಡು ಕುಂತೀರಿ. ಎಲ್ಲಿಗೆ ಸಾಧ್ಯ ಆಗ್ಬೇಕು ಹೇಳಿ? ಶರೀರ ಭಾವ ಮತ್ತೆ ಗಟ್ಟಿ ಆಕೈತಿಲ್ಲ. ಫೋಟೋ ಇಟ್ಕೊಂಡ್ರು ಅದನ್ನ ಮಾಡಿ ಫೋಟೋ ಪೂಜೆ ಮಾಡ್ಕೊತ ಕೂಡ ಏನ್ತೀವಿ ಗದ್ದಿಗೆ ಗೊಂಬೆ ಅಂತೀಯಲ್ಲ, ಮತ್ತೆ ದೇಹ ಭಾವ ಗಟ್ಟಿ ಆಕೈತಿಲ್ಲ. ಅವೆಲ್ಲ ಕಿತ್ತೋಗಿದ್ದು ಹೊರತು ನಿನಗೆ ಈ ವಿಚಾರ ಹತ್ತದಿಲ್ಲ ಅಂತ. ಏನ್ ನೆನಪು ಮಾಡಿದೆ ಅದು ಇರ್ತೈತಿ ನಿನಗೆ. ನಾವು ಬೇಕಾದದ್ರ ನೆನಪಿನಾಗಿದ್ದೇವೆ, ಬೇಡಾದದ್ರ ನೆನಪಿನಾಗಿದ್ದೇವೆ. ಆರಾಮರ ಬೇಕಂತಿ ನಾಮರೂಪಗಳ ನೆನಪು ಮಾಡ್ಕೊತ ಕುಂತಿ. ನಾಮರೂಪಗಳ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ, ಆರಾಮ ಇರುದಿಲ್ಲ. ನಾಮರೂಪಗಳ ಸಂಬಂಧ ತಪ್ಪಿಸ್ಕೊಂಡಾಗ ಆರಾಮಿನ ನೆನಪಿನಾಗ ಇರಾಕ್ ಬರ್ತೈತಿ. ಯಾರದಿರಿ ಆರಾಮಿನ ನೆನಪಿನಾಗ ಇರಾವ್ರಿ? ಯಾರದಿರಿ ಅದ್ರ ಅಭ್ಯಾಸ ಮಾಡವ್ರು? ಯಾರದಿರಿ ನಾವು? ಯಾವಾಗಲೂ ಇರುವಿನ ಅನುಸಂಧಾನ, ಬರೀ ನಾಮರೂಪಗಳ ಅನುಸಂಧಾನ ಮಾಡ್ಕೊತ ಕೂತ್ರೆ ಭಕ್ತಿ ಅನ್ನೋದು. ಆ ಇರುವಿನ ಸ್ವರೂಪದ ಅನುಸಂಧಾನಕ್ಕೆ ನಮ್ಮ ಭಕ್ತಿ ಅಂದ. ಅಲ್ಲಿ ಯಾವ ನಾಮ ರೂಪ ಇಲ್ಲ. ನಾಮರೂಪಗಳನ್ನು ಬೇರ್ಚಿ ಮಾಯಾಂಶದ ತೋರಿಕೆ ಹೋಗೋದು. ನಾಮರೂಪಗಳೆಂಬ ಮಾಯಾಂಶಗಳನ್ನು ಬೇರ್ಚಿ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡ್ಕೊಂತ ಇದ್ದಾಗ ಇದು ಅನುಭವ ಬರ್ತದೆ. ಅದು ಇರುವ ಆನಂದದ ಕಡೆ ಲಕ್ಷ್ಯ. ನಾಮರೂಪಗಳು ನೆನಪು ಮಾಡ್ಕೊ ಕುಂತ್ರೆ ಕ್ರಿಯೆ ಚಲುವಾಗಿ ಬರ್ತದೆ. ಎಲ್ಲ ಚಲೋ ಆಯ್ತು. ನಾಮ ರೂಪ ಆ ಇರುವಿನ ನೆನಪು ಮಾಡ್ಕೊತ ಕೂತಿ ಅಂದ್ರೆ ನಿನ್ಗೆ ಇದು ಅನುಭವ. ಏನ್ ಬೇಕಾಗೈತಿ ಅದ್ರ ನೆನಪಿನಾಗಿರ. ನಾವು ಅದನ್ನ ಬಿಟ್ಟೇವಿ, ಅದನ್ನ ಬಿಟ್ಟು ಇದ್ದ ವಸ್ತುವಿನ ಬಿಟ್ಟು ಇಲ್ಲದ ನೆನಪು ಮಾಡ್ಕೊತ ಕುಂದಿರ್ತೀವಿ. ಏನ್ ಹೇಳಿದ್ರು ತಿಳಿದಿಲ್ರಿ. ಇದು ಎಲ್ಲಿಯೋ ಪುಣ್ಯಾತ್ಮಗಳು ಅದ್ರ ಹೊಳಿಬೇಕು. ಈ ಹುಚ್ಚ ಯಾರು ಬಿಡಿಸ್ಬೋದು?
ಮಹಾತ್ಮರು ಹೇಳುವಷ್ಟು ಎಲ್ಲ ಹೇಳಿದವು, ಮತ್ತು ಅದನ್ನ ಹಿಡ್ಕೊಂಡು ಕುಂತಾವ. ಈ ಕುರು ಬುದ್ಧಿ ಇರ್ತದೆ ಬಿಡ, ಸುಮ್ಮನೆ ಏನು ಎಷ್ಟು ಹೇಳಿದ್ರು ಮತ್ತು ತಮ್ಮ ಚಾಳೆ ಬಿಡ್ಲಿಲ್ಲ ಅಂದ್ರೆ ಏನು ಅದನ್ನ ಇಟ್ಕೊಂಡು ಕುಂಡ್ರು. ನಿಮ್ಗೆ ಮೊದಲಿಗೆ ಆನಂದ ಅನುಭವಕ್ಕೆ ಬಂದಾಗ ಯಾವ ಪುಸ್ತಕನೂ ಇದ್ದಿದ್ದಿಲ್ಲ, ಯಾವ ಭಾಷೆನೂ ಇಲ್ಲ ಅಲ್ಲಿ. ಆದ ಕಾರಣ ಈಗೂ ಯಾವ ಪುಸ್ತಕನೂ ಬೇಕಾಗಿಲ್ಲ. ನಿಶಬ್ದಂ ಬ್ರಹ್ಮೋಚ್ಯತೆ ಅಂತಂದು. ಶಬ್ದರಹಿತವಾದಂಥದ್ದು ಅಶಬ್ದ ಅದಕ್ಕೆ ಬಗ್ಗೆ. ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಅವಶ್ಯಕತೆ ಇಲ್ಲ. ಅಲ್ಲಿ ಏನ್ ಎಲ್ಲಿ ರೂಪ ಇಲ್ಲ ಅಲ್ಲಿ ರೂಪದ ಅವಶ್ಯಕತೆ ಇಲ್ಲ. ವಿರಕ್ತ ಶತ್ರುನಂ ಜಗತ್ತಂತ. ಈ ವಿರಕ್ತ ವೈರಾಗ್ಯ ಅವನಲ್ಲಿ ಜಾಗೃತ ಆಕೈತಿ. ಅವ ಜಗತ್ತು ಇದೊಂದು ಹುಲ್ಲು ಕಡ್ಡಿ ಹಂಗೆ ತೃಣದಂತೆ ಕಾಣಿಸ್ತದೆ ಅಂತ. ನೀನು ಕಲ್ಪನಾದಾಗಿದೆಲ್ಲ ತೋರಿದ್ದು ಜಗತ್ತಿನ ಭಾವ. ಜ್ಞಾನಿಗೆ ಜಗತ್ತನೇ ಇಲ್ಲ. ಇಹ ಪರದ ಚಿಂತೆ ಇಲ್ಲದ ಸ್ವರೂಪ ಅನುಸಂಧಾನದಲ್ಲಿ ಯಾವ ನಿರಂತರ ತೊಡಗಿರ್ತಾನೆ ಅವ ಒಬ್ಬನ ಈ ಜಗತ್ತಿನೊಳಗೆ ಸುಖದಿಂದ ಇರೋ. ಇವೆಲ್ಲ ಈ ಲೋಕ ಮತ್ತು ಪರಲೋಕ ತೋರಿ ಎಡಗ್ತಾವ. ಇವೆಲ್ಲ ನೀನ ಕಲ್ಪಿಸ್ಕೊಂಡು, ಇವೆಲ್ಲ ನಿನ್ನ ಕಲ್ಪನಾದಾಗ ತೋರಿ, ನಿನ್ನ ಆಧಾರದ ಮೇಲೆ ತೋರಿ ನಿನ್ನನ್ನ ಇಲ್ಲದಂಗೆ ಮಾಡ್ತಾರೆ. ಅದ್ರ ಚಿಂತೆ ನಿನಗೆ ಯಾಕೋ. ಇಹಲೋಕ ಮತ್ತು ಪರಲೋಕದಗಳು ಎಲ್ಲ ನಿನ್ನ ಮನಸ್ಸಿನ ಕಲ್ಪನಾದಾಗ ತೋರ್ತಾವಲ್ಲ. ಆಶೆ ಎಂಬ ಮಾಲಿನ್ಯವನ್ನ ತೊಳ್ಕೊಂಡವಾಗ ಅವಧೂತ ಅಂತ. ಅದಕ್ಕೆ ನಿರಂತರ ಪ್ರಯತ್ನ ಬೇಕಿದಕ್ಕೆ. ವಿಷಯದ ಆಶೆಯನ್ನು ಕಳ್ಕೋಬೇಕಾತಂದ್ರೆ ಅವಾಗ ಅವಧೂತ, ಅವಾಗ ಆಚಾರ್ಯ ಅಂತ ಕರೀತಾರೆ. ಸುಖಿ ಆಗ್ಬೇಕಾತಂದ್ರೆ ಎಲ್ಲ ಆಶೆಯನ್ನು ನೀ ಕೈ ಬಿಡಬೇಕು, ಸ್ವಲ್ಪ ಉಳಿಯದಂತೆ. ನೀನೇನು ಕಲ್ಪಿಸ್ಕೊಂಡು ಎಲ್ಲ ವಿಷಯದಲ್ಲಿ ಸುಖ ಬುದ್ಧಿ ಏನ ಅವನ್ನೆಲ್ಲವನ್ನು ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೋ. ಸರ್ವಾನುಶೇಷತಃ ಸ್ವಲ್ಪವೂ ಶೇಷ ಉಳಿಬಾರ್ದು. ನೀನು ಕಲ್ಪಿಸ್ಕೊಂಡು ಯಾವ್ದಾದ್ರಾಗ ಸುಖ ಬುದ್ಧಿ ಅಂತ ಕಲ್ಪಿಸ್ಕೊಂಡು ಸಂಕಲ್ಪ ಪ್ರಭವಾನ್ ಕಾಮಾಂಸ್ ತ್ಯಕ್ವಾ, ಸಂಕಲ್ಪದಿಂದ ಉತ್ಪನ್ನವಾದಂಥ ಎಲ್ಲ ಕಾಮನೆಗಳನ್ನ ಬಯಕೆಗಳನ್ನ ಸರ್ವಾಣ ಶೇಷತಃ ಸ್ವಲ್ಪವೂ ಶೇಷ ಉಳಿದಂಗ ನಾಶ ಮಾಡ್ಕೊ. ಮನಸ್ಸೇ ಇಂದ್ರಿಯ ಗ್ರಾಮಂ ವಿಣಿಯಂ ಸಮಂತತಃ. ಮನುಷ್ಯನ ಪ್ರೇರಣೆಯಿಂದ ನಡೀತಕ್ಕಂಥ ಎಲ್ಲ ಇಂದ್ರಿಯಗಳ ಸಮೂಹವನ್ನ ಶನೈ ಉಪರಿ ಮೇಕ್ ಬುದ್ಧಿಯ ಧೃತಿ ಗ್ರಹೀತಯ, ಅದನ್ನು ಸಾವಕಾಶವಾಗಿ ಅವನು ಹಿಂದಕ್ಕೆ ಸರಿಸಿ ಅಂತರ್ಮುಖಿಯಾಗಿ ಮಾಡು, ನಿಗ್ರಹ ಮಾಡ್ಕೊ. ಉಪರತಿ ಒಳಗೆ ಅಂತರ್ಮುಖಿಯಾಗಿ ಮಾಡು. ಧೃತಿ ಧೈರ್ಯದಿಂದ ಕೂಡಿದಂತಹ ಬುದ್ಧಿಯಿಂದ, ಧೃತಿ ಗ್ರಹೀತಯ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇ. ಧೈರ್ಯದಿಂದ ಕೂಡಿದಂತಹ ಬುದ್ಧಿಯಿಂದ ಆತ್ಮನಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿ ಏನನ್ನೂ ಚಿಂತಿಸದೆ ಈ ಪ್ರಕಾರ ಅಭ್ಯಾಸ ಮಾಡಬೇಕು ಅಂತ. ಅದನ್ನ ನಿಜಗುಣರು ಹೇಳ್ಯಾರ. ಹೊರಗೊಂದು ರೂಪವು ನೀಕ್ಷಿಸದೆ, ಒಳಗೆ ಬೇರಾವ ತರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ವಾಸನೆ ಯುರಿಸದೆ, ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಂತ. ಭಗವದ್ಗೀತೆಯೊಳಗ ಕೃಷ್ಣ ಹೇಳಿದ್ದನ ನಿಜಗುಣರು ಅದನ್ನ ಹೇಳ್ಯಾರ. ಆದ್ರೆ ಅದರ ಅನುಸಂಧಾನ ಮಾಡ್ಬೇಕಲ್ಲ, ಅರ್ಥಾನುಸಂಧಾನದ ತೊಡಗಿದ್ರೆ ಲಾಭ ತಗೋಬೇಕಲ್ಲ. ಹೇಳಕ್ ಬಂತೆ, ಅದರ ಅನುಭವ ತಗೊಳಕ್ ಬರ್ಲಿಲ್ಲ. ಬಾಯ್ಪಾಠ ಆಗೈತಿ, ಮನಪಾಠ ಆಗ್ಬೇಕಲ್ಲ. ಹೇಗ್ರಿ ಮನುಷ್ಯನೊಳಗೆ ದೃಢವಾಗಿ ನಿಲ್ಲಬೇಕಲ್ಲ. ಆ ಭಾವ, ಆನಂದದ ಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಅಭ್ಯಾಸದಿಂದ ಬರ್ತೈತದ. ಅಭ್ಯಾಸ ಇಲ್ಲದ ನಮ್ಗೆ ಆನಂದದ ಅನುಭವ ಮಾಡ್ಕೊಳಕ್ ಆಗುದು, ನಿಲ್ಸಕ್ ಆಗುದು ನೀನು. ಸತತ ಅಭ್ಯಾಸ ಯಾವ ಮಾಡ್ತಾನ ಅವಾಗ ಆ ಸಾಧಕನಿಗೆ ಅದು ಅನುಭವ ಲಾಭ ಆಕೈತಿ. ನಾವು ಸಾಧನ ಮಾಡೋಂಗಿಲ್ಲ, ಹಾಗೆ ಕೇಳ್ತೇವೆ, ಬಾಳೆ ತಿರುಗಿ ಅದನ್ನ ಮನನ ಮಾಡೋಂಗಿಲ್ಲ.
ಪುರ್ಸೊತ್ತಿಲ್ರಿ ಅಂತ. ಮತ್ತು ಎಳೆ ಎಲ್ಲ ಬಾಳೆ ಚಿಂತನೆ ಬೇಕಾಯ್ತು. ವ್ಯರ್ಥ ನಿಮ್ಮ ಬಾಳೆ ಚಿಂತನೆ ಕಳೆದು ಎಳೆ ಎಲ್ಲ ವ್ಯರ್ಥ ನೋಡಿ. ಇದ್ರ ಬಗ್ಗೆ ಇದಕ್ಕೆ ಕಳೆದಿದ್ರೆ ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ಆತ್ಮಚಿಂತನ ಅಭ್ಯಾಸದಾಗ ತೊಡಗಿದ್ರೆ ಜನ್ಮ ಸಾರ್ಥಕ ಆಕೈತಲ್ಲೋ ನಿಮ್ದು. ಎಲ್ಲರೂ ಅವರವರ ಕರ್ಮಕ್ಕನುಸಾರವಾಗಿ ಎಂದಾದರೂ ಒಂದು ದಿನ ಮುಕ್ತಿಯನ್ನು ಪಡೆಯುತ್ತಾರೆ. ಕಾಲದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಆಗ್ಬೋದು, ದೌಡ್ ಆಗ್ಬೋದು, ಕೆಲವರು ಮಂದಗತಿ ಆಗ್ಬೋದು, ಹೌದಿಲ್ಲ? ತೀವ್ರ ಮಧ್ಯ ಮಂದ ಅಂತದ್ದು ಮಧ್ಯಗತಿ ಆಗಬಹುದು, ಮಂದಗತಿ ಆಗ್ಬೋದು. ಆದ್ರೆ ಒಂದಿನ ಎಲ್ಲರೂ ಆ ಸ್ಥಿತಿಯನ್ನು ಹೊಂದೇ ತೀರ್ತು. ಒಬ್ಬ ತೀವ್ರಗತಿ ಇದ್ದ ದೌಡ್ ಹೋಗ್ತಾನೆ, ಲೇಟ್ ಆಗಿ ಹೋಗ್ತಾನೆ, ಇಷ್ಟ. ಎಲ್ಲರೂ ಒಂದು ದಿನ ಆ ಸ್ಥಿತಿಯನ್ನು ಪಡೆದೇ ತೀರ್ತಾರೆ. ಆಗಬೇಕಾದ ಅಲ್ಲಿಗೆ ಬರಬೇಕ, ನೀ ಬೇಕಾದಷ್ಟು ಅದ್ರಾಗಿದ್ರೆ ಹುಡುಕಾಡಿ ಕಡೆಗೆ ದನದ ಇಲ್ಲಿಗೆ ಬರ್ತೀವಿ. ಆತ್ಮಾನಾತ್ಮ ವಿವೇಕ ಉಳ್ಳವಾಗ ಬ್ರಾಹ್ಮಣ ಅಂತ. ಆಸ್ತಿ ಐಶ್ವರ್ಯಾದಿಗಳಿಂದ ಶ್ರೀಮಂತನಾಗಬಹುದೇ ಹೊರತು ಮಹಂತನಾಗಲಾರ. ಮಹತ್ತರವಾದಂತ ಇರುವನ್ನ ಅನುಭವಕ್ಕೆ ಯಾವ ತಂದ್ಕೊಂಡಿರ್ತಾನ ಅವಾಗ ಮಹಾಂತ ಅಂತ. ಎಲ್ಲಾ ಭ್ರಾಂತಿ ನಾಶ ಮಾಡ್ಕೊಂಡವ. ವಿಷಯದಿಂದ ಸುಖ ಸಿಗುತ್ತೆ ಅನ್ನೋ ಭ್ರಾಂತಿ ಸ್ವಲ್ಪ ಉಳಿದಾಗ ಯಾವ ನಾಶ ಮಾಡ್ಕೊಂಡಿರ್ತಾನ ಅವಾಗ ಮಹಾಂತ ಅಂದ್ರೆ. ಮಾನವ ಮಾತ್ರಗೆಲ್ಲ ಬೇಕಾದಂತಹದ್ದನ್ನು ತಿಳಿಸುವಂತ ವಿದ್ಯೆಗಿನ ಶ್ರೇಷ್ಠವಾದ ವಿದ್ಯೆ ಬ್ರಹ್ಮ ವಿದ್ಯೆ, ಆತ್ಮವಿದ್ಯೆ ಅಂತ ಕರೆದರು. ಮಾನವ ಮಾತ್ರಗೆಲ್ಲ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಬೇಕಾಗಿತ್ತು. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಪಿಸಾಚಿ ಮತ್ತು ದೇವತಾದಿಗಳ ಶರೀರ ಏನದನೋ ಸೂಕ್ಷ್ಮ ಶರೀರದ ಮತ್ತು ಭೂಮಿ ಮಾತ್ರ ಅದ. ಮಾಡಿದ್ದನ್ನು ಊಟ ಮಾಡಕ್ ಕಷ್ಟ ಅಲ್ಲಿ. ಮಾನವನ ಶರೀರ ಭೋಗ ಭೂಮಿನೂ ಹೌದು, ಕರ್ಮ ಭೂಮಿನೂ ಹೌದು. ಎರಡಕ್ಕೂ ಲಾಭ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಬೇಕು. ಹಿಂದಿನ ಜನ್ಮದನ್ನು ಉಣ್ಕೊಂತ ಈಗ ಮುಂದಿನ ಇದನ್ನು ಮಾಡ್ಕೊಳಕ್ ಮುಂದಿನ ಗತಿ, ಮುಂದಿನ ಭವಿಷ್ಯ ನಮ್ಮ ಕೈ ಒಳಗೈತಿ. ಹೆಂಗ ನೀ ಮಾಡ್ಕೋತಿ, ನಿನ್ನ ಕೈ ಒಳಗೈತಿ. ಒಳ್ಳೇದು ಮಾಡ್ಕೊಂಡ್ರೆ ಉತ್ತಮ ಜನ್ಮ ಬರ್ತದ, ಹೀನ ಕಥೆಗಳು ಮಾಡಿದ್ರೆ ಹೀನ ಜನ್ಮ ಬರ್ತದೆ. ಅತಿ ಆಶಾದಿಂದ ಹೀನ ಕಥೆಗಳನ್ನು ಮಾಡ್ತಾನೆ, ಹೀನ ಜನ್ಮಕ್ಕೆ ಕಾರಣೀಭೂತ. ಮುಮುಕ್ಷುವಾದವನು ನಿತ್ಯ ಸಾಧನೆ ಮಾಡುವುದರಿಂದಲೇ ಮುಕ್ತನಾಗುತ್ತಾನೆ. ಬಾಲ್ಯಾವಸ್ಥೆಯಲ್ಲಿ ಪಾಪ ಪುಣ್ಯಗಳ ಸಂಬಂಧ ಇರುವುದಿಲ್ಲ. ಕೌಮಾರ್ಯ ಅವಸ್ಥೆಯಿಂದನೇ ಪಾಪ ಪುಣ್ಯಗಳ ದುಡುಕಿ ಶುರುವಾಗುವುದು ನೋಡ್ರಿ. ಹಸಿವೆಯಾದವನಿಗೆ ಊಟ ಮಾಡಿದಾಗಲೇ ತೃಪ್ತಿಯಾಗುವಂತೆ ಮುಮುಕ್ಷುವಾದವನು ಸಾಧನೆ ಮಾಡುವುದರಿಂದಲೇ ಮುಕ್ತನಾಗುತ್ತಾನೆ. ಹೊರಗಿನದನ್ನು ಹಿಡಿಯಾಕ ಬರ್ತೈತಿ, ಬಿಡ್ಲಿಕ್ಕೆ ಬಾರ್ದು. ಹೊರಗಿನದನ್ನ ಬಿಡು ಕಾರಣನೇ ಇಲ್ಲ. ಎಲ್ಲ ಬಿಡುದು ಒಳಗೈತಿ, ಹಿಡ್ಕೊಂಡದ್ದು ಒಳಗೈತಿ, ಬಿಡುದು ಒಳಗೈತಿ. ವಿವೇಕದ ಸತತ ಅಭ್ಯಾಸ ಬೇಕಿದೆ. ಅಂದ್ರೆ ವಿಷಯ ವಾಸನೆಗಳೆಲ್ಲ ಕ್ಷೀಣಕ್ಕೋಂತ ಹೋಗ್ತವೆ. ವಿಷಯ ವಾಸನ ನಾಶ ಮಾಡಿಕೊಳ್ಳೆ ಯಾವ ಮಹಾತ್ಮ ಸ್ವರೂಪವನ್ನು ಹೊಂದಿದೆ. ಪೂರ್ಣ ವಾಸನೆಗಳನ್ನು ನಾಶ ಮಾಡ್ಕೊಂಡು ಎದುರಾಗೂ ಆಸಕ್ತಿ ಉಳಿದಿದೆ.
ಮಂಗಳಾರತಿ ಅಂದ್ರೆ ಅದು ಮನಸ್ಸಿನ ವಾಸನೆ ಹೋಗ್ತಾವನ್ರಿ. ನೀ ಹಾಡೋದು ಬಾರ್ಸೋದು ಏನ್ ಮಾಡಿರು, ಹೊರಗಿನ ಆಡಂಬರ ಪೂಜಾದಿಗಳನ್ನ ಮಾಡಿರು ವಾಸನ ಹೋಗ್ಯದ. ವಾಸನ ನಾಶ ಮಾಡ್ಕೊಳ್ಳಿಕ್ಕೆ ಹೊರಗಿನ ಸಾಮಾನು ಏನೂ ಅವಶ್ಯಕತೆ ಇಲ್ಲ. ವಿವೇಕ ಒಂದ ನೋಡ್ರಿ. ಏನ್ ವಿವೇಕಕ್ಕೆ ಜರ್ ನೀವು ಮುಖ ಕೊಡ್ಲಿಲ್ಲ ಅಂದ್ರೆ ನೀವು ಮಾಡುವುದೆಲ್ಲ ವ್ಯರ್ಥ ನೋಡ್ರಿ. ಅವಿವೇಕದೊಳಗೆ ಏನ್ ಮಾಡಿದ್ರು ಅದ್ರ ಲಾಭ ಇಲ್ಲ ಮತ್ತು ಬಂಧನಕ್ಕೆ ನಾವು ಕಾರಣ. ಊಟ ತಿಂಡಿ ವಿನೋದಾದಿಗಳಿಂದ ಆತ್ಮೋನ್ನತಿ ಆಗಲಾರದು. ಹೌದು, ಊಟ ತಿಂಡಿ ವಿನೋದ ಭೋಗಾದಿಗಳಿಂದ ಮತ್ತಿನ್ನೇನೋ ಮಾಡಿ ಸುಖ ಹೊಂದ್ಬೇಕಂತಿಲ್ಲ. ಅದು ಮಾಡೋದ್ರಿಂದ ನಿಮಗೆ ಎಂದೂ ಉದ್ಧಾರ ಆಗೋದಿಲ್ಲ. ಇಂದ್ರಿಯಗಳ ಮಜಾ ಮಾಡ್ಕೊತ ಕೂತಾನೆ ಇದರೊಳಗೆ ಕಾಲ ಕಳೆದ ಜನ್ಮ ಜನ್ಮಾಂತರ ಇದನ್ನ ಮಾಡ್ಕೊತ ಬಂದಿರಿ, ನೋಡ್ಕೋರಿ. ಮತ್ತು ಅದರಾಗ ಆಸಕ್ತಿ, ವಿಷಯೇಂದ್ರ ಸಂಪರ್ಕ ಭೋಗದಾಗ ಆಸಕ್ತಿ ಇಟ್ಕೊಂಡು ಕುಂತೀರಿ. ಆತ್ಮ ಅನಾತ್ಮ ವಿವೇಕನ ಆದಿ ಸಾಧನೆ. ನಾನು ಯಾರು, ನಾನು ಅಲ್ಲದ್ದು ಯಾವುದು ಇದ್ರಾಗ. ಈ ಕೇಳಾಕ್ ಕುಂತವ್ರೊಳಗ ನಿಮ್ಮಲ್ಲಿ ನಿಮ್ಗೆ ವಿಶ್ವಾಸ ಯಾರಿಗೈತಿ? ನಿಮ್ಮನ್ನ ನೀವು ನಂಬಿಲ್ಲ. ಇವನ್ನ ಈ ಶರೀರ ಆದಿಗಳನ್ನ ನಂಬ್ಕೊಂಡು ಕೂತೀರಿ. ಇಲ್ಲ ತೋರಿಡಗು ಕೆಟ್ಟು ಹೋಗುವಂತ ವಸ್ತುಗಳನ್ನ ನಂಬ್ಕೊಂಡು ಕೂತೀವಿ. ಇಲ್ಲ ಇದು ಹಿಂಗೆ ಇರ್ಬೇಕಂತ. ನಿಮ್ಮಲ್ಲಿ ನಿಮಗೆ ನಂಬಿಕಿಲ್ಲ ಅಲ್ವ, ನಿಮ್ಮಲ್ಲಿ ನಿಮ್ಗೆ ವಿಶ್ವಾಸ ಇಲ್ಲ ಅಲ್ವ. ನಿಮ್ಮನ್ನು ನೀವು ಅವಲಂಬನೆ ಮಾಡಿ ಈ ತೋರಿಡುವಂತ ಶರೀರಾದಿಗಳನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ್ರಿ. ಆತ್ಮಾವಲಂಬಿಗಳಾಗಿದೆ ಅಂತ. ನಿಮ್ಮನ್ನು ನೀವು ಅವಲಂಬನೆ ಮಾಡಿದ್ರೆ ದುಃಖ ಅನ್ನೋದು ನಿಮಗೆ ಇರುವುದಿಲ್ಲ. ಏನ್ ಆತ್ಮ ಯಾವುದು, ಅನಾತ್ಮ ಯಾವುದು, ಇದೇ ಆದಿ ಸಾಧನ. ಯಾವುದು ಸ್ಥಿರವಾದದ್ದಲ್ಲ. ಯೌವನ ಅಸ್ಥಿರ, ನಿನ್ನ ಶ್ರೀಮಂತಿಕೆ, ನಿನ್ನ ಮಾನ ಮರ್ಯಾದೆ ಇವೆಲ್ಲ ಅಸ್ಥಿರವಾದವು. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಏನ್ ಯಾವುದು ಶಾಶ್ವತವಾದದ್ದಲ್ಲ. ಸುಖದಶಿಂದ ನೀ ಪರಾವಲಂಬಿ ಆದ್ರೆ ನಿರಂತರ ದುಃಖ ಹೊಂದಬೇಕಾಗತ್ತೆ. ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬನೆ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಿರುವುದರಿಂದ ನಿಮ್ಮನ್ನು ನೀವು ಆತ್ಮಾವಲಂಬಿಗಳಾಗಿದೆ ಅಂದ. ಯಾರ ಮನಸ್ಸು ತೃಪ್ತಿಯನ್ನು ಹೊಂದಿರ್ತೈತಿ ಅವನಿಗೆ ಎಲ್ಲ ಸಂಪತ್ತುಗಳು ಉಂಟು. ಎದರಿಂದ ತೃಪ್ತಿ ಹೋಗ್ತೈತಿ? ಅವನಿಗೆ ತನ್ನನ್ನು ತಾ ತಿಳ್ಕೊಂಡಾಗ ಆತ್ಮಜ್ಞಾನದಿಂದ ತೃಪ್ತಿ. ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನ ಕರ್ತವ್ಯ ವಿದ್ಯತೆ ಅಂತ. ಯಾವ ಜ್ಞಾನ ಆತ್ಮಜ್ಞಾನವನ್ನು ಮಾಡಿಕೊಂಡು ಯಾವ ಇರ್ತಾನೆ ಅದರ ಅನುಭವ ಮಾಡ್ಕೊಂಡು ಅವ ತೃಪ್ತಿಯಿಂದ ಇರ್ತಾನೆ. ಈ ಅನಾತ್ಮದ ತಿಳುವಳಿಕೆ ಎಷ್ಟೇ ಮಾಡಿಕೊಂಡು ನಿನಗೆ ತೃಪ್ತಿ ಅನ್ನೋದಿಲ್ಲ. ಹಪಾಪಿ ಹೆಚ್ಚಕ್ಕೆ ಮನಸ್ಸಿನ ವಿಕಾರಗಳೆಲ್ಲವೂ ಸ್ನೇಹದಿಂದ ಉಂಟಾಗ್ತವೆ. ಅವು ಸಂಘದಿಂದ ನಾವೆಲ್ಲ ಶುರುವಾಗೋದು. ಅದನ್ನ ನೆನಪು ಮಾಡಿದ್ರೆ ಚಾಲು ಆಯ್ತು ನೋಡ್ರಿ, ವಿಕಾರ ಚಾಲು ಆಗ. ಅದು ನೆನಪಿಲ್ಲ, ವಿಷಯಗಳ ನೆನಪಿರ್ಲಿಲ್ಲ ಅಂದ್ರೆ ಮನಸ್ಸು ವಿಕಾರ ಆಗುವುದಿಲ್ಲ. ಬಿಡ ಅದನ್ನ ವಿಷಯ ಚಿಂತನೆಯನ್ನು ಕೈ ಬಿಡು. ವಿಷಯಗಳ ನೆನಪಿನಿಂದ ಎಲ್ಲ ದುಃಖ ಶುರುವಾತ. ಇನ್ನೊಬ್ಬರ ಶರೀರ ನಾವು ಹಚ್ಕೊಂಡಿಲ್ಲ, ಅದ್ರ ಬಗ್ಗೆ ಈಗ ಸಂಕಟ ಇಲ್ಲ. ಈ ಶರೀರ ಹಚ್ಕೊಂಡಿಯಲ್ಲ, ಇದ್ರ ಬಗ್ಗೆ ಸಂಕಟ ಪಡ್ತೀನಿ. ಇದು ನಾನು ನನ್ನದು ಅಂತ ತೀರ್ತು. ನಾನು ನನ್ನದು, ನಾನು ಅಲ್ಲ ನನ್ನದು ಅಲ್ಲ ಅಂತ ತಿಳಿದ್ರೆ ಸಂಕಟ ಯಾರಿಗಿರ್ತೈತಿ? ಶರೀರ ನಾನಂತ ಹಚ್ಕೊಳ್ಳಿಲ್ಲ ಅಂದ್ರೆ ಆರಾಮನೇ ಇರ್ತೀರಿ ನೀವು. ದುಃಖದಿಂದ ಕೂಡಿದ ಐಶ್ವರ್ಯಕ್ಕೆ ಧಿಕ್ಕಾರವಿರಲಿ ಎಂದು. ಸಾಕಷ್ಟು ದುಃಖದ ದುಮ್ಮಾನದಿಂದ ಕೂಡೈತದು ಐಶ್ವರ್ಯ ಸಂಪತ್ತು. ದುಷ್ಟರ ಸ್ವಭಾವವನ್ನು ಹೇಳಿಕೆಯಿಂದ ಬದಲಾವಣೆ ಮಾಡಲಿಕ್ಕೆ ಶಕ್ಯನೇ ಇಲ್ಲ. ಪ್ರಾಯಶ್ಚಿತ್ತದಿಂದ ತನಗೆ ತಾನೇ ಏನಾದ್ರು ಹೊಳೆದ್ರೆ ಹೊಳಿಬೇಕು. ಆತ್ಮಜ್ಞಾನವನ್ನು ಮಾಡಿಕೊಳ್ಳದ ಹೊರತಾಗಿ ಜಗತ್ತಿನ ಯಾವ ಮಾನವನಿಗೂ ಸಮಾಧಾನ ಶಾಂತಿ ಇರಲಾರ.
ಅಂತಃಕರಣ ನಮ್ಮ ಪರಿಶುದ್ಧಿ ಆಗಬೇಕಾದ ಆತ್ಮಜ್ಞಾನನೇ ಬೇಕು. ಅದ್ರ ಬದಲಿ ಏನ್ ಮಾಡಿದ್ರು ಅಂತಃಕರಣ ಸ್ವಚ್ಛ ಆಗೋದು ನೋಡಿ. ಏನ್ ಮಾಡಿದ್ರೆ ನಾವು ಆರಾಮಿರ್ತೀವಿ ಅನ್ನೋದು ಪರಿಶೀಲನೆ ಮಾಡ್ಕೊಂತ ಬರ್ರಿ. ಏನ್ ಮಾಡಿದ್ರು ಎದ್ರ ಸಂಬಂಧ ವ್ಯರ್ಥ ಹೋದಿಲ್ಲ, ವೇಳೆ ವ್ಯರ್ಥ ಆಕೈತಿ. ನಿಮ್ದೆಲ್ಲ ಹೊರಗಿಂದ ಏನ್ ಮಾಡಿದ್ರು ಕೆಲಸ ಅಲ್ಲ. ಆರಾಮ್ ಇರ್ಬೇಕನ್ನೋ ಉದ್ದೇಶ ಐತಿ, ಏನಾರ ಮಾಡೋ ಉದ್ದೇಶ ಆರಾಮ್ ಇರ್ಬೇಕು ಅನ್ನೋದೈತಿ. ಆದ್ರೆ ಕ್ರಮ ಅದು ಬರಬ್ಬರಿ ಐತಿ ತಪ್ಪೈತಿ ನೋಡ್ಕೊರಿ. ಸಾಲ ಮಾಡೋದು, ಗಳಿಕೆ ಮಾಡೋದು, ಆರಾಮ್ ಇರ್ಬೇಕಂತ ಮಾಡ್ತೀವಿ. ಹೌದಿಲ್ಲ, ಮದ್ವಿ ಆಗೋದು, ಮಕ್ಕಳನ್ನ ಹಿಡಿಯೋದು, ಆರಾಮ್ ಇರ್ಬೇಕಂತ ಮಾಡ್ತೀರಿ. ಆದ್ರೆ ಅದನ್ನ ಮಾಡಿ ಆರಾಮದಿರಿ ನಾವು. ಯಾವ ಯೋಜನೆ ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖವಾಗಿ ನೋಡ್ಕೊರಿ. ಮೊದಲಿಗೆ ಏನ್ ಅನುಭವ ಮಾಡ್ತೀವಿ ಅದ ನಿನಗ ಮೊದಲಿಗೆ ಏನ್ ಅವಲಂಬಿಸಿಕೊಂಡ ನಿನಗೆ ಆನಂದದ ಗೊತ್ತಾಗೈತೆ. ಅದನ್ನ ಪಟ್ಟ ಮೊದಲಿಗೆ ಯಾವ ಅವಲಂಬನ ಇಲ್ಲೇ ನಾವು ಆನಂದದ ಅನುಭವ ಮಾಡ್ಕೊಂಡದ್ದು. ಫಸ್ಟ್ ಇಂಟ್ಯೂಷನ್ ಬೇಕಾಗಿರುವುದರ ಆರಾಮಂತಿ ಮಂಗಿ ಮಂಗಿನಂಗೆ ಮಾಡ್ಕೊಂತ ಹೊಂಟಿ. ಯಾವಾಗ ನಿನಗೆ ಅನುಭವ ಬರ್ಬೇಕದು? ಬಾಳೆ ಹೆಂಗಾದ್ರೂ ವಿಷಮನ, ಸಮತ್ವದರೊಳಗಿಲ್ಲ. ಏನಾರ ಮಾಡುವಿಕೆಯಲ್ಲಿ ಆರಾಮಿರಲ್ಲ, ಮಾಡುವುದೆಲ್ಲ ಬಂದಾಗಿ ಅವಾಗ ನಿನಗೆ ಅನುಭವ ಬರುತ್ತೆ, ಆನಂದದ ಅನುಭೂತಿ. ನಾವು ಮಾಡಿದ ಒಳ್ಳೆ ಮತ್ತು ಕೆಟ್ಟ ಫಲವನ್ನು, ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಎಲ್ಲಿ ಹೋದ್ರೂ ತಪ್ಪಿಸ್ಕೊಳಕ್ಕಾಗುದಿಲ್ಲ. ಜಟಿತ ಘಟೈತಿ ಗಿರಿ ಗೌರೇಶು ಅಂತ ಎಲ್ಲಿ ಅಡ್ಕೊಂಡ್ರು ಬಿಡುದು. ನೀನು ಅದ ಮಾಡಿಬಿಟ್ಟು ಅದನ್ನು ಅನುಭವಿಸದೆ ಬೇರೆ ಪರಿಹಾರನ ಇಲ್ಲ. ಏನ್ ಯಾರು ಆಸೆಗೆ ದಾಸರಾಗಿರುವರು ಅವರು ಇಡೀ ಲೋಕಕ್ಕೆ ದಾಸರಾಗುತ್ತಾರೆ. ಹೌದು, ಅದ್ರ ಬೆನ್ನದ್ರ ಗುಲಾಮಗಿರಿಗಳು ಸಿಕ್ಕೊಂಡ ಮ್ಯಾಗ ಗುಲಾಮನ ದಾಸವ. ಹೌದಿಲ್ಲ, ಗುಲಾಮನ ಅದಕ್ಕೆ ಯಾವ್ದು ಬೇಕಂತ ಅದ್ರ ಗುಲಾಮ. ಹೆಂಡತಿ ಬೇಕಂದ್ರೆ ಹೆಂಡತಿ ಗುಲಾಮ, ಗಂಡ ಬೇಕಂದ್ರೆ ಗಂಡನ ಗುಲಾಮ, ಮಕ್ಕಳು ಬೇಕಂದ್ರೆ ಮಕ್ಕಳು ಗುಲಾಮ. ಇದರಿಂದ ಕಡೆಕಾಗುದು ಯಾವಾಗ? ಗುಲಾಮಗಿರಿಯಿಂದ. ಯಾರಿಗೆ ಆಸೆಯೇ ದಾಸವಾಗಿರುವುದು ಅವರಿಗೆ ಇಡೀ ಲೋಕವೇ ದಾಸವಾಗುವುದು. ವಿನಂಬಿತನ ಹೋದರಿಂದ ಉಪಚಾರ ಬೆನ್ನುಂಟೆ ಅಂತ. ನೀ ಏನು ಕೊಡೋದು ಬೇಕಾಗಿಲ್ಲ, ವಿನಯದಿಂದ ನಡ್ಕೋ. ಬೆಲ್ ಎಲ್ಲಕ್ಕೂ ಬೆಲ್ದಂತ ಮಾತಂತಾರಲ್ಲ, ಏನ್ ಗಂಟೆ ಖರ್ಚಾಕೈತಪ್ಪ ನಿಮ್ಗ ವಿನಯತನ ನಡ್ಕೊಳಕ್ಕೆ? ಒಳಗೆಲ್ಲ ಸೊಕ್ಕ ತುಂಬ್ತೇವ, ಗರ್ವ ಇತ್ತಂದ್ರೆ ವಿನಯದ ಮಾತು ಬರುದಿಲ್ಲ ಅಂತ. ಸೌಕರ್ಯಕ್ಕೆ ಬಂತಂದ್ರೆ ವಿನಯತನ ಇರೋದು ಬಹಳ ಕಠಿಣ ಐತಿ. ನೋಡ್ ನೀವು ಕುಸುಮದಂತೆ ಮೃದು ಹೃದಯನಾಗಿರ್ಬೇಕು, ವಿನಯದಿಂದ ಇರ್ಬೇಕು. ಬೇಕಾದಷ್ಟು ಅವನ ಸೌಕರ್ಯಕ್ಕೆ ಇತ್ತು. ಆಶಾ ಅಂದ್ರೆ ವಿಷಯದ ಆಶಾನ ಆಶಾ, ಮೋಕ್ಷದ ಆಶಾಕ ಮುಮುಕ್ಷತ್ವ ಅಂತ. ಅನುಭವ ಅಂದ್ರೆ ಏನ್ರಿ? ಅದಕ್ಕೆ ಅನುಸಾರವಾಗಿ ಇರುವುದು. ವೃತ್ತಿ ತದಾಕಾರ ಆಗ್ಬೇಕು, ಅಂದಾಗದ ಆ ವಸ್ತುವಿನ ಅನುಭವಕ್ಕೆ. ಎರಡನೇದವ್ರು ನಿನ್ ಕೂಡ ಹೆಂಗ ನಡ್ಕೋಬೇಕಂತ ನೋಡು, ಹಂಗ ನೀ ಎರಡನೇದವ್ರು ಕೂಡ ನಡ್ಕೊಳಕಲ್ಲ. ಇದು ಒಂದು ಮಾತಿನ ಮ್ಯಾಗ ಎಲ್ಲಾ ನಿನ್ನ ಬಂದ್ ಹೋಗ್ತೈತಿ ನೋಡಿದ್ರೆ. ನಿನ್ನ ಜೀವನ ಎಲ್ಲ ಸುಖಕರ ಆಕೈತಿ. ನೀ ಹೆಂಗ ನಡ್ಕೋತಿ ನೋಡ, ಹಂಗ ಇರ್ತೈತಿ. ನೀ ಹೆಂಗ ನೋಡ್ತಿ ಹಂಗ ಜಗತ್ ಕಾಣ್ದ. ನೀನು ಕನ್ನಡಿಯಾಗ ಹೆಂಗ್ ನೋಡ್ತಿ, ಮಕ ಕೆಡಿಸಿದ ಅದು ಕೆಡಿಸ್ತೈತಿ. ನಕ್ಕೋ ಅಂತ ನೋಡಿದ್ರೆ ಅದು ನಕ್ಕೋ ಅಂತ. ಕನ್ನಡ ಇದ್ದಂಗೆ ಜಗತ್ತಿನ ಕೂಡ ವ್ಯವಹಾರ ಮಾಡೋದಂದ್ರೆ.
ಏನ್ ಕೊಡ್ತೀಯ ಅದನ್ನ ಪಡಿತಿ. ಕೊಡದ ಹೊರತು ನಿನಗೆ ಪಡಿಲಿಕ್ಕೆ ಅಧಿಕಾರ ಇಲ್ಲ. ಇವತ್ತು ನನಗೆ ಮಾನ ಮರ್ಯಾದೆ ಎಲ್ಲರ ಕಡೆಯಿಂದ ನಮ್ಗೆ ಬೇಕಾಗಿತ್ತು ಅಂದ್ರೆ ನೀ ಇನ್ನೊಬ್ಬರಿಗೆ ಕೊಡಾಕ್ ಕಲಿ. ಕೊಟ್ಟಾಗ ಪಡಿಲಿಕ್ಕೆ ಬರ್ತದೆ, ಕೊಡದ ಹೊರತು ನಿನಗೆ ಬರುದಿಲ್ಲ. ಏನ್ ಎಲ್ಲ ವಿಷಯಗಳ ತ್ಯಾಗದ ವೈರಾಗ್ಯ ಯಾರಿಗೆ ಸುಖವನ್ನು ಕೊಡ್ಲಾರ್ದಂತ. ಯಾವ ವಿಷಯದಲ್ಲೂ ಆಸಕ್ತಿ ಇರ್ಲಿಲ್ಲ ಅಂದ್ರೆ ನಿನಗೆ ಇದು ಅನುಭವ ಬರಕ್ ಶುರು. ವಿಷಯಾಸಕ್ತನಾದವನಿಗೆ ವಿಪತ್ತುಗಳು ಬಂದು ಒದಗುತ್ತಾವನು ಸುಧಾ ಖಬರ್ ಇರುವುದಿಲ್ಲ. ಅದಕ್ಕೆ ಏನ್ ವಿಷಯಾಸಕ್ತಿ ಜೀವನದ ನಿರಂತರ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ವಿಷಯದ ಆಸಕ್ತಿಯನ್ನ ಯಾರು ಕಳ್ಕೊಂಡಿರ್ತಾರ ಅವರು ನಿರಂತರ ಸುಖದೊಳಗೆ ಇರ್ತಾರೆ. ಏನ್ ಅದಕ್ಕೆ ವಿಷಯದ ಆಶೆಯನ್ನು ಮಾಡಬೇಡಪ್ಪ, ಮಾಡಿ ದುಃಖವನ್ನು ಹೊಂದಬೇಡ ಅಂದ. ವಿಷಯಾಸಕ್ತನಾದವನಿಗೆ ವಿಪತ್ತುಗಳು ಬಂದು ಒದಗುತ್ತವನು ಸುಧಾ ಖಬರ್ ಇರುವುದಿಲ್ಲ. ಅವನಿಗೆ ಬೇಕಾದಷ್ಟು ಸಂಕಟ ಆದ್ರೂ ಮತ್ತು ಅದರಾಗ ಹೆಣಿಕೆ ಹಾಕೋದು ಬಿಡ್ಬಾರ್ದು. ಏನ್ ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಯಾರು ಅಂದ್ರೆ ಸಂಸಾರದಲ್ಲಿ ಸುಖವನ್ನು ಭಾವಿಸುವವರು ಅಂತ. ಏನ್ ಸರ್ವಸ್ಯ ಅಸ್ತಿ ಔಷಧಂ ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ. ಎಲ್ಲದಕ್ಕೂ ಔಷಧ ಐತೆ, ಆದ್ರೆ ಈ ಮೂರ್ಖರ ಸ್ವಭಾವಕ್ಕೆ ಔಷಧ ಇಲ್ಲ ಅಂತ. ದಿನಾಲು ಇದೇ ವಿಚಾರ ಹೇಳುದು ಕೇಳುದು ಮಾಡಿರು, ಒಬ್ಬರಿಗೆ ಇದು ನೆನಪಿಡಿದ್ರು ನೋಡ್ರಿ. ಇನ್ನೊಬ್ಬರಿಗೆ ಕೇಳಕ್ಕಾಗದಂತ ಆಚರಣೆ ಒಳಗೆ ತೊಡಗ್ಬೇಕು ಅನ್ನೋದನ್ನ ಕೇಳ್ತೇವೆ, ಹೇಳ್ತೇವೆ, ಯಾವ್ದು ಬಿಡುದಿಲ್ಲ. ಅದನ್ನು ಮನೆಗೆ ಹೋದ ಕೂಡಲೇ ಮತ್ತು ಅದನ್ನು ಮರ್ತು ಬಿಡ್ತೇವೆ. ಏನ್ ಮೂರ್ಖ ಜನರ ಸಮೂಹ ಏನ್ ಮಾಡ್ತೈತಿ, ನಮ್ಮನ್ನು ಮೂರ್ಖರು ಮಾಡ್ತೈತಿ. ಅದಕ್ಕೆ ಅಂತ ಜನ ಸಮೂಹದಲ್ಲಿ ಇರೋದಕ್ಕಿಂತ ಅಡವಿಯಾಗಿರೋದು ಚಲೋ ಅಂತ. ಇಂತಹ ಮುಖ ಭೇಟಿ ಆಗ್ಬಿಡ್ತು ಆ ಮೂರ್ಖರ ಮುಖ. ಬಾಳೆದಾಗ ಸುಖ ಪಡ್ಕೊಳ್ಳುವುದನ್ನ ಬರೀ ಅವ ಸುದ್ದಿ ನಾವು. ನಮ್ಮಲ್ಲಿ ಅದನ್ನ ಆಸೆ ಹುಟ್ಟಿಸ್ಬಿಡ್ತಾವು. ಏನ್ ಅದನ್ನ ಮಾಡೀನಿ ಇದನ್ನ ಮಾಡೀನಿ ಹಂಗ ಮಾಡ್ಬೇಕು, ಏನಾರ ಮಾಡ್ಬೇಕಂತ ಮಾಡಿ ಏನ್ ಲೋಕ ಏನ್ ಲಾಭ ಮಾಡ್ಕೊಂಡಿರಿ. ಉಳ್ದತ್ತೆ ನೋಡ್ಕೊ, ಮಾಡಿದ್ದಿ ಏನ್ ಉಳ್ದತ್ತೆ. ಮೊದಲ ನಮ್ಮ ಶರೀರವನ್ನು ಆರೋಗ್ಯವಾಗಿಟ್ಕೋಬೇಕು. ಶರೀರ ಆರೋಗ್ಯವಾಗಿಟ್ಕೊಳ್ಳಿಲ್ಲ ಅಂದ್ರೆ ಏನು ಸಾಧಿಸಕ್ಕಾಗೋದಿಲ್ಲ. ಲೌಕಿಕನೂ ಇಲ್ಲ, ಪಾರಮಾರ್ಥನೂ, ಎರಡೂ ಕಳ್ಕೊತೀನಿ. ಏನ್ ಆರೋಗ್ಯನ ಸಂಪತ್ತು. ಏನ್ ಹಾಗಲಕಾಯಿ ಪಿತ್ತ ಉಪಶಮನ ಮಾಡ್ತೈತೆ ಅದು. ಹಾಗಲಕಾಯಿ ತಿನ್ನೋದ್ರಿಂದ, ಚಹಾ ಕುಡಿಯೋದ್ರಿಂದ ಪಿತ್ತ ಪ್ರಕೋಪ ಹೆಚ್ಚಾಕೈತಿ. ಊಟಕ್ಕೆ ಮುಂಚೆ ಹಿಂಗಾಷ್ಟಕ ತುಪ್ಪವನ್ನು ತಿಂದ್ರೆ ಹೊಸ ನೀರಿನ ಬಾಧಕ ಆಗುದಿಲ್ಲ. ಹೌದು, ಬ್ರಾಹ್ಮಣರವನ್ನ ಹಿಂಗಾಷ್ಟಕ ತುಪ್ಪ ತಂದು ಮೊದಲಿಗೆ ತಿಂತಾರೆ. ಮತ್ತೆ ಪಾಚಕ ಶಕ್ತಿನೂ ಹೆಚ್ಚಾಕೈತದೆ ಹಿಂಗಾಷ್ಟಕ ತಗೋದ್ರೆ. ಹಿಂಗಾಷ್ಟಕ ಚೂರ್ಣ ಅದನ್ನ ಮಜ್ಜಿಗೆಯಾಗ ಹಾಕಿ ಕುಡಿಬಹುದು. ಹಿಂಗಾಷ್ಟಕ ಪುಡಿ ಅದ್ರ ತುಪ್ಪದಾಗ ಹಾಕಿ ತಗೋತಾರೆ, ಹಿಂಗಾಷ್ಟಕ ತುಪ್ಪ. ಮನುಷ್ಯನಿಗೆ ಮೊದಲು ನಡತೆ ಬೇಕು ನೋಡ್ಸಿ. ಆಚಾರ ಪ್ರಭೋ ಧರ್ಮ, ನಡತಿನ ಧರ್ಮದ ಮೂಲ. ತನ್ನ ಸ್ವಂತ ಹಿತಕ್ಕಾಗಿ ಜಗತ್ತನ್ನ ನಾವು ಕೈ ಬಿಡ್ಬೇಕಾಗತ್ತೆ. ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನಮಗೆ ಹಿತ ಅದ. ಇದ್ರ ಸಂಬಂಧ ಹಚ್ಕೊಂಡ್ರೆ ದುಃಖ ಪಡ್ತೀವಿ ನಾವು. ಈ ಜಗತ್ತಿನ ಸಂಬಂಧ ಇಟ್ಕೊಂಡು ಸುಖ ಹೊಂದಬೇಕಂದ್ರೆ ಯಾರಿಗೂ ಸಾಧ್ಯನೇ ಇಲ್ಲ.
ಯಾಕ ಇದು ನಿರಂತರ ದುಃಖ ಕೊಡ್ತೈತಿ, ಯಾರಿಗೂ ಸುಖ, ತನ್ನ ಅಂತೇಳಿ ಏನೈತಿ ಅದನ್ನ ಕೊಡುದು. ಬೆಂಕಿ ಹಿಡ್ಕೊಂಡ್ರೆ ಏನು ಅದು ಸುಡುದನ, ಅದು ಧರ್ಮದ. ತಣ್ಣಗೆ ಇಟ್ಕೋಬೇಕಂದ್ರ ಬೆಂಕಿ ಕೈ ಹಿಡ್ಕೊಂಡು ಸಾಧ್ಯತೆ, ಹಂಗ ವಿಷಯದ ನೆನಪು ಮಾಡ್ಕೊತ ಕೂತು ನಾವು ಸುಖದಿಂದ ಇರ್ಬೇಕನ್ನೋ ಸಾಧ್ಯತೆ ಬಿಡದು. ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಟ್ಟಾಗ ಆನಂದದ ನೆನಪಿನಾಗ ಇರಾಕ್ ಬರ್ಬೇಕು ನಾವು. ಧರ್ಮವನ್ನು ಆಚರಿಸಿದ ವಿದ್ಯೆಯಿಂದ ಏನು ಪ್ರಯೋಜನ? ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಧರ್ಮದಂತೆ ನಡಿ. ಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಕೆಡಕ ಆಗದಂತ ಆಚರಣೆಗೆ ಧರ್ಮ ಅಂತಾರೆ. ನೀತಿಯುಕ್ತ ಜೀವನವೇ ಧರ್ಮವು. ಜಾತ್ರೆ ಮಾಡೋದು ಧರ್ಮನ? ಅದು ಪಾಪದ ಕೆಲಸ. ಅದು ಹೆಣ್ಣು ಗಂಡು ಭ್ರಷ್ಟಾಚಾರ ಇಳಿತಾವನಿ. ಅವ್ರ ಕರೆತನ ಇವ್ರ ಕರೆತನ ಬೇರೆ ಬೇರೆ ಇರುದ್ರೆ ಎಲ್ಲರಿಗೂ ಒಂದೈತಿ, ಎಲ್ಲಾ ಕಾಲದವ್ರಿಗೂ ಅದು ಒಂದೈತಿ. ಕರೆತನದಿಂದ ನಡ್ಕೋದು, ಸತ್ಯದಿಂದ ನಡ್ಕೋದು ಎಲ್ಲರಿಗೂ ಒಂದೈತಿ. ಹಿಂದಿನವ್ರ ಸತ್ಯ ಬೇರೆ, ಈಗಿನವ್ರು ಬೇರೆ, ಮುಂದಿನವ್ರು ಬೇರೆ ಬೇರೆ ಇರುವುದಿಲ್ಲ. ಸತ್ಯ ನ ಪರೋ ಧರ್ಮ. ಕರೆತನದಿಂದ ನಡ್ಕೊಳ್ಳೋಕ್ಕಿಂತ ಮತ್ತೆ ಯಾವ ಧರ್ಮನೂ ಇಲ್ಲ. ಎಲ್ಲ ವ್ಯವಸ್ಥಿತವಾಗಿ ನಡೆದೈತಿ. ಮನಸ್ಸು ಸುಮ್ಮನೆ ಇರ್ಬೇಕಾತಂದ್ರೆ ಹೊರಗಿನ ಆಡಂಬರ ಎಲ್ಲ ಕೈ ಬಿಡಬೇಕಾಗೈತಿ. ಆಡಂಬರಕ್ಕೆ ಬಿದ್ದ ಅಂದ್ರೆ ಮನಸ್ಸಿಗೆ ಸಮಾಧಾನ ಶಾಂತಿನ ಸಿಗುದಿಲ್ಲ. ಎಷ್ಟೆಷ್ಟು ಹೊರಗೆ ಹೊಕ್ಕಿ ಅಷ್ಟಷ್ಟು ಅಸಮಾಧಾನ ಶುರುವಾಗೈತಿ ನೋಡಿ. ಆಡಂಬರಕ್ಕೆ ಬಿದ್ದ ಎಷ್ಟೆಷ್ಟು ಅದರಿಂದ ವಿಮುಖ ಹಾಕಿ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ನೆಮ್ಮದಿ ಆಯ್ತು ನೋಡಿ. ಮಕ್ಕಳು ಸುಖ ಕೊಡ್ಬೇಕಂತ ಮಕ್ಕಳನ್ನ ಹಿಡಿದಿ ಸುಖ ಕೊಟ್ಟು ನಾವು ಎಲ್ಲರೂ ಮಕ್ಕಳನ್ನ ಹಿಡಿಬೇಕಂತ ಗಂಡ ಹೆಂಡತಿ ಆಗಿರ್ತಿರೋ ಏನ ಕಾಮನ್ ದಶೆಯಿಂದ ಗಂಡ ಹೆಂಡತಿ ಆಗಿರ್ತಿರೋ? ಕಾಮನ್ ದಶೆಯಿಂದ ಹೋದಿಲ್ಲ ಗಂಡ ಹೆಂಡತಿ ಆಗೋದು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಆ ಗಂಡ ಹೆಂಡತಿ ಉಂಡು ಸುಖ ತೆಗೆದಿಟ್ಟಿರೇನೆ ಟಜರಿ ಒಳಗೆ ಯಾವಾಗ ಬೇಕಾದಾಗ ನೆನೆಸಿ ಉಣ್ಣಾಕ. ಎಲ್ಲಿ ಇಟ್ಟಂಗಾರ ಅದನ್ನಂದ್ರೆ ಇಷ್ಟು ದಿನ ಉಂಡದ್ದು ಎಲ್ಲಿ ಇಟ್ಟಿ? ಮತ್ತು ಅದರ ಮ್ಯಾಗಿನ ಆಸಕ್ತಿ ಹೋಗಲ್ಲ. ಅದರಿಂದ ತೃಪ್ತಿ ಅನ್ನೋದು ಇಲ್ಲೇ ಇಲ್ಲ. ಕಾಮನ ಆತುರತೆ ಎಂಥವರನ್ನಾದ್ರೂ ತೆಗೆದುಕೊಂಡು ಬಲಿಗೆ ಹಾಕ್ತದೆ ನೋಡ್ರಿ. ಅದರಿಂದ ನೀ ಪಾರಾಗಬೇಕಾತಂದ್ರೆ ವಿವೇಕವಂತನಾಗಬೇಕಾಕೈತಿ. ವಿವೇಕನಿಂದ ಜಾಗೃತ ಆಗ್ಬೇಕು ನೋಡ್ರಿ. ಕಾಮನ ಗೆದ್ರ ರಾಮ. ಮನುಷ್ಯನಷ್ಟು ಕಟ್ಗಿಟ್ಟಿ ಪಶು ಪಕ್ಷಿಗಳಿಗೆ ಇರುವುದಿಲ್ರಿ. ಅಧ್ಯಾತ್ಮ ವಿಚಾರ ಗಟ್ಟಿ ಆಗದ ಹೊರತು ಎಳ್ಳೆಣಿತು ಸುಖ ಇಲ್ಲ ನೋಡಿ. ಅದನ್ನ ಗಟ್ಟಿಗೊಳಿಸ್ಬೇಕಾತಂದ್ರೆ ನಿತ್ಯ ಕರ್ಮ ನಡಿಬೇಕು. ಹಿಂಗನೇ ಬಿಟ್ಟು ಬಿಡದ ಮಾಡ್ಕೊಂತ ಇದ್ದಾಗ ಇದು ಗಟ್ಟಿ ಆಕೈತಿ. ಬರೀ ಬಾಯಿಲೆ ಮಾತಾಡಿದ್ರೆ ಕೆಲಸ ಆಗುದಿಲ್ಲ. ಅದು ಒಳಗ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ಮಮಕಾರ ಏನ್ ಮಾಡ್ತೈತಿ ಅದ ನಿನ್ನ ಬಂಧನಕ್ಕೆ ಹಾಕ್ತದೆ. ಮಮಕಾರದಿಂದ ಮಿಕ್ಕಿನ ಬಂಧ ಮಿನ್ನುಂಟೆ ಅಂತ. ನಾನು ನನ್ನದು ಅನ್ನುವಂತ ಮಮಕಾರ ಏನದ ನೋಡ್ರಿ, ಇದ ನಿನ್ನನ್ನ ಬಂಧನಕ್ಕೆ ಹಾಕಿದ್ದು. ರಾಗ ನಿಮ್ ಬೇರಿನ್ನು ಭವ ಬೀಜ ಮುಂಟೆ ಅಂತ. ಹುಟ್ಟಲಿಕ್ಕೆ ಬೀಜ ಯಾವುದಂದ್ರೆ ವಿಷಯಗಳ ಇಲ್ಲ ಪ್ರೀತಿ. ಹಣದಿಂದ ಋಷಿಮುನಿಗಳು ನಮಗೆ ಇದನ್ನ ಎಚ್ಚರಿಕೆ ಕೊಟ್ಕೊಂತ ಬಂದ್ರು. ಸುಧಾ ಎಚ್ಚರಾಗ ಅವ್ರು ಎಲ್ಲಿಯೋ ಒಬ್ರು. ಇಲ್ಲಿ ಆರಾಮಿನ ದಶೆಯಿಂದ ವಿಚಾರ್ರಿ, ಮತ್ತೊಂದು ಏನು ಇಲ್ಲಿ. ಈ ಊರೊಳಗೆ ಎಷ್ಟು ಮಂದಿ ಬಹಳಷ್ಟು ಅಂತೀರಲ್ಲ ಆರಾಮಿದಾರನ್ನ ಕೇಳ್ರಿ. ಆತ್ಮವಿಚಾರ ಒಂದು ಗಟ್ಟಿ ಆದ್ರೆ ಸಾಕು, ಬಾಕಿ ಇದೆಲ್ಲ ಉಪಯೋಗ ಇಲ್ಲ. ಮನುಷ್ಯನಾಗಿ ಹುಟ್ಟಿ ಆರಾಮಿನ ವಿಚಾರ ಬಿಟ್ಟು ಬಾಕಿ ವಿಚಾರದೊಳಗೆ ತೊಡಗಿದ್ರೆ ಅವನಂತ ಮೂರ್ಖರನ್ನ ಯಾವುದು ಇಲ್ಲ.
ಆರಾಮಿನ ನೆನಪಿನಾಗಿದ್ದೀರೋ ಏನು ಆರಾಮ ಅಲ್ಲದ್ರ ನೆನಪಿನಾಗಿದ್ದೀರೋ ನೀವು? ವಿಷಯಗಳನ್ನ ನೆನಪು ಮಾಡಿದ್ರೆ ಆರಾಮ ಇರ್ತೈತೇನು? ನಮಗ್ ಬೇಕಾದ ಸಿಗ್ತೈತೇನು? ನಮಗ್ ಬೇಕಾದದ್ದು ಎಲ್ಲೈತೆ ಅನ್ನೋದನ್ನ ಯಾರು ವಿಚಾರ ಮಾಡಿರಿ? ಯಾವಾಗ ವಿಚಾರ ಮಾಡೋರು ನೀವು? ಬಾಳೆ ನೆನಪು ಮಾಡ್ಕೋತ ಕೂತ್ರ ಆರಾಮ ಇರಕ್ಕಾಗೈತೆ ನಾವು ಅದೇ ಸ್ವರೂಪ ಅಂತ ತಿಳ್ಕೊಂಡು ಬಾಳೆನ ಸುಖ ಎಷ್ಟೋ ತಿಂದ್ರಿ ಅದ ನೀನು ಬಾಳೆ. ನಿನಗ್ ಬಾಳೆ ಬೇಕಾಗಿತ್ತು ಏನ ಆರಾಮ್ ಬೇಕಾಗಿತ್ತು? ಬಾಳೆ ಬೇಕಂದ್ರೆ ಬಾಳೆ ನೆನವನಾಗ, ಆರಾಮ್ ಬೇಕಂದ್ರೆ ಆರಾಮ್ ನೆನವನಾಗ ಇರ್ತಾನ. ಆರಾಮ್ ಬೇಕಂದ್ರ ಬಾಯಿ ಹೇಳಿದ್ರೆ ಬರುದ್ರ ಆಗೋದ್ ಕೆಲಸ ಅಲ್ಲಿದು. ಇದನ್ನಲ್ಲಿ ಅಳವಡ್ಬೇಕು, ನಿನ್ನ ಜೀವನದೊಳಗೆ ಪ್ರತಿಯೊಳಗೆ ಅಳವಡ್ಬೇಕಿತ್ತು. 100 ಕೋಟಿ ಚಂದ್ರರು ಹುಟ್ಟಲಿ, 100 ಕೋಟಿ ಸೂರ್ಯರು ಹುಟ್ಟಲಿ, ಜ್ಞಾನಿಗಳ ನುಡಿಗಳಿಂದಲ್ಲದೆ ಅಜ್ಞಾನದ ಕತ್ತಲೆಯು ಹರಿಯಲಾರದು. ಸತತ ಒಳಗೆ ನಡಿಬೇಕು ನೋಡಿ ಅಭ್ಯಾಸ, ಅಂದ್ರೆ ಅನುಭವ ಬರ್ತದೆ. ಗುರು ಶಿಷ್ಯನಿಗೆ ಒಂದೇ ಅಕ್ಷರವನ್ನು ಕಲಿಸಿದರು, ಅದರ ಋಣ ಪರಿಹಾರಕ್ಕಾಗಿ ತಕ್ಕ ದ್ರವ್ಯ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ. ವಿವೇಕಶಾಲಿಗಳಾದ ವಿದ್ವಾಂಸರು ಅಲಭ್ಯವಾದದನ್ನು ಅಪೇಕ್ಷಿಸುವುದಿಲ್ಲ. ಯಾರು ವಿಚಾರವಂತರದಾರ ಇದ್ರಾಗ ಇಲ್ಲ ಅಂತ ತಿಳಿದ್ರೆ ಅದನ್ನ ಯಾಕೆ ಅಪೇಕ್ಷೆ ಮಾಡ್ತಾರ? ಅವರು ವಿಷಯದ ಇಚ್ಛೆಯನ್ನು ಮಾಡಕ್ ಹೋಗುದಿಲ್ಲ, ಅವರು ಮಾಡಿ ದುಃಖವನ್ನು ಹೊಂದುದಿಲ್ಲ. ಅವರು ಅದ್ರ ಸಿಗುದಿಲ್ಲ ಅಂತ ತಿಳಿದ್ಮ್ಯಾಗ ಆ ವಿವೇಕ ಯಾರಲ್ಲಿ ಜಾಗೃತಿ ಇರ್ತೈತಿ, ಅದ್ರ ಹಕ್ಕಿಕತೆ ಗೊತ್ತಿದ್ದ ನಮಗೆ, ಅದನ್ನ ಅಪೇಕ್ಷೆ ಮಾಡಕ್ ಹೋಗುದಿಲ್ಲ. ಅವನು ಅದ್ರ ಬಗ್ಗೆ ಉದಾಸೀನ ಹಾಕ್ತಾರೆ. ಹಂಗಾರೆ ಎಲ್ಲೈತಿ, ಎದ್ರಾಗೂ ಇಲ್ಲದ ಸುಖ ಎಲ್ಲೈತಿ ಅನ್ನೋದನ್ನ ಅವ್ರು ವಿಚಾರ ಮಾಡ್ತಾರೆ. ಇಂಥಲ್ಲೇ ಐತಿ ಅನ್ನೋದು ಖಾತ್ರಿ ಮಾಡ್ಕೊಂಡಾಗ ಅದ್ರ ಕಡೆ ಎಲ್ಲ ಕೊಡಾಕ್ಬೇಕು. ನಿನ್ನೊಳಗಿದ್ದದ್ದು ಅನ್ಯದ್ರ ಹುಡುಕಿದಲ್ಲಿ ಸಿಗು. ನಾವು ಇಲ್ಲದಲ್ಲಿ ಹುಡುಕಾಕತ್ತೀವಿ, ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಹುಡುಕಾಕತ್ತೀವಿ. ಬಹಿರ್ಮುಖ ವೃತ್ತಿಯೊಳಗೆ ಇಂದ್ರಿಯಗಳ ಮೂಲಕ ಅದನ್ನು ಹೊಂದಾಕೊಂತೀವಿ. ಎಂದಿಗೆ ಸಾಧ್ಯ ಆಗ್ಬೇಕು? ಯಾವ ಹೊರಮುಖ ವೃತ್ತಿಗೆ ಅನುಭವ, ಅಂತರಂಗದಲ್ಲಿ ಅನುಭವ ಬರುವಂಥದ್ದು. ಅದಕ್ಕೆ ಯಾವ ಇಂದ್ರಿಯಗಳ ಅವಶ್ಯಕತೆ ಏನಿಲ್ಲ. ಮನಸ್ಸಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾದಾಗ ಇದನ್ನ ನಮ್ಗೆ ಅನುಭವ ಮಾಡ್ಕೊಳಕ್ ಸಾಧ್ಯ ಇದೆ ನೋಡ್ರಿ. ಆಂತರಿಕ ಅಭ್ಯಾಸ ಮಾಡಿದಾಗ ಬರ್ತೈತಿ. ಯಾವ ತರ್ಕಶಾಸ್ತ್ರದ ಆಧಾರದ ಮೇಲೆ ಮೊದಲ ಆನಂದವನ್ನು ಕಂಡಿ, ಯಾವ ತರ್ಕಶಾಸ್ತ್ರ ಪ್ರಮಾಣಗಳ ಆಧಾರವಿಲ್ಲದೆ ಆನಂದವನ್ನು ಕಂಡುಕೊಂಡದ್ದು. ಅನುಭವದಿಂದ ನೋಡ್ಕೊಳ್ಳಿಕ್ಕೆ ಇಂದ್ರಿಯಗಳ ಪ್ರಮಾಣಗಳು ಬೇಕಾಗಿಲ್ಲ. ಇಂದ್ರಿಯ ಗಮ್ಯ ಅಲ್ಲದು, ಅನುಭವ ಗಮ್ಯ. ಆನಂದದ ಅನುಭವ ಮಾಡ್ಕೊಳ್ಳಿಕ್ಕೆ ಯಾವ ಪುಸ್ತಕನೂ ಓದುವ ಅವಶ್ಯಕತೆ ಇಲ್ಲ, ಯಾವ ಶಾಸ್ತ್ರನೂ ಕಲಿಯುವ ಅವಶ್ಯಕತೆ ಇಲ್ಲ. ನಿನ್ನೊಳಗ ಐತದು. ಸಿದ್ಧಾರೂಢರು, ರಮಣರು ಯಾವ ಪುಸ್ತಕನೂ ಓದಿದ್ದಿಲ್ಲ, ಯಾವ ಶಾಸ್ತ್ರನೂ ಕಲ್ತಿದ್ದಿಲ್ಲ. ಅವರು ಹೆಂಗ್ ಹೊಂದಿದ್ರು ಅವರು? ಯಾಕ್ರಿ? ನೀ ಎಷ್ಟು ಶಾಸ್ತ್ರ ಕಲ್ತು ಪುಸ್ತಕ ಓದಿ ಬಾಯ್ಪಾಟ್ ಮಾಡಿದ್ರು ಹೊಂದಕ್ ಆಗೋಲ್ಲ ನೀವು. ಯಾವಾಗಲೂ ಈ ಪ್ರಪಂಚವನ್ನು ಕ್ಷಣಿಕವೆಂದು ಕಾಣುವಂತ, ಇದೆಲ್ಲ ಅನಿತ್ಯ ಐತಿಪ್ಪ, ತೂರ್ ಎಡಗ್ತೈತಿ ಅಂತ ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ. ಇದರ ವಿಷಮ ಸಂಸಾರ ಇದನ್ನು ಕನಸು ಎಂದು ಅರಿ ಎಂದರು. ಅದಕ್ಕಿಂತ ಹೆಚ್ಚಿನ ಇದಕ್ಕೆ ಮಹತ್ವ ಇಲ್ಲ ಅಂತ ತಿಳ್ಕೊ ಅಂದಾಗ ನಿನಗೆ ನೆಮ್ಮದಿ ಸಿಗ್ತದೆ. ಇದು ಖರೆ ಅಂತ ತಿಳ್ಕೊಂಡೆ ಇದನ್ನ ಏನಾರು ಮಾಡಕ್ ಬಾಯ್ದೆ ಅಂದ್ರೆ ಇದರಿಂದ ನೆಮ್ಮದಿ. ಸುಳ್ಳಿರ್ಬೋದು ಈ ಆಟವು, ಅದು ನಾಟಕ ಮಾಡೋದಿಲ್ಲ. ಪ್ರತಿಯೊಬ್ಬರು ಪಾತ್ರಧಾರಿಗಳು, ನಾಟಕ ಮಾಡಕ್ ಬಂದೆವು, ನಿಜವಾಗಿ ಇದಿಲ್ಲ. ಇಲ್ಲ ಇದ್ದದ್ದ ಜರಾಗಿದ್ದರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದಕ್ಕಾಕಿದ್ದಿಲ್ಲ. ಇನ್ನು ಸ್ವರೂಪ ಜ್ಞಾನ ಮಾಡ್ಕೊಂಡಾಗ ಇದನ್ನೆಲ್ಲ ಇದು ಅತ್ಯಂತ ಅಭಾವದ ಅನ್ನುವಂಥ ತಿಳುವಳಿಕೆಯನ್ನು ಗಟ್ಟಿ ಆಕೈತಿ.
ಮೊದಲ ಆನಂದವನ್ನು ಯಾವ ತರ್ಕಶಾಸ್ತ್ರಗಳ ಪ್ರಮಾಣದ ಆಧಾರದ ಮೇಲೆ ಕಂಡ್ರಿ ಅಂದ್ರೆ ಯಾವೂ ಇಲ್ಲ ಅಲ್ಲಿ. ಅನುಭವದಿಂದ ನೋಡ್ಕೊಂಡ್ರು ಒಲ್ಲಂತ. ಯಾವ ಇಂದ್ರಿಯಗಳ ಪ್ರಮಾಣನೂ ಬೇಕಾಗಿಲ್ಲ. ಇಂದ್ರಿಯ ಗಮ್ಯ ಅಲ್ಲ, ಕೇವಲ ಅನುಭವ ಗಮ್ಯ. ಅನುಭವದಿಂದ ನೋಡ್ಕೊಳ್ಳಿಕ್ಕೆ ಯಾವ ಶಾಸ್ತ್ರನೂ ಕಲಿಬೇಕಾಗಿಲ್ಲ. ನೀ ಸುಖದಿಂದ ಇರ್ಬೇಕಾಗಿತ್ತು ಅಂದ್ರೆ ವಿಷಯಗಳ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಡು. ಇದು ಬಿಡದ ಹೊರತು ನಿನಗಿದು ಅನುಭವಕ್ಕೆ ಬರುವುದೂ ಇಲ್ಲ. ಇದು ಬಡವರು, ಶ್ರೀಮಂತರು, ಸಣ್ಣವರು, ದೊಡ್ಡವರು, ರಾಜ, ರಂಕ, ಮಠಾಧೀಶ ಎಲ್ಲರಿಗೂ ಒಂದಾದ ವಿಷಯದ ಆಸಕ್ತಿ ಬಿಟ್ಟಾಗ ಪ್ರತಿಯೊಬ್ಬರಿಗೆ ತನ್ನಲ್ಲಿ ಐತೆ ಅನ್ನೋದು ಆನಂದ ಅನುಭವ ಕೊಡಕ್ ಶ್ಲೋಕ. ಹೊರಗೆ ಹಿಡ್ಕೊಂಡು ಕುಂತಿ ವಿಷಯ ವಸ್ತುಗಳ ಮುಖಾಂತರ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಜನ್ಮ ಜನ್ಮಾಂತರ ಇದು ಗಟ್ಟಿಯಾಗೈತಿ. ಅದಕ್ಕಾಗಿ ಪ್ರಯತ್ನ, ಹುಚ್ಚು ಪ್ರಯತ್ನ ನಡೆಸಿ. ಯಾರು ಸುಖದಿಂದ ಅದಾರ ಹೇಳಿ? ವಿಷಯಗಳನ್ನು ಗಳಿಸಿ ವಿಷಯದಿಂದ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡು ಏನೇನೋ ಮಾಡಿದ್ದೇನೆ. ಆರಾಮಿರ್ತೇನೆ? ಆರಾಮ ಇರ್ಬಿಡುದಿಲ್ಲ. ವಿಷಯ ವಸ್ತುಗಳಲ್ಲಿ ಸುಖ ಐತೆ ಅಂತ ಯಾರು ಹೇಳಿದ್ರು? ನೀನ ಕಲ್ಪಿಸ್ಕೊಂಡು ಕುಂತಿ. ಅವೇನು ನೀನು ಆಮಂತ್ರಣ ಕೊಟ್ಟಿಲ್ಲ, ನಾವು ಸುಖ ಕೊಡ್ತೇವೆ ಬಾ ಅಂತ ನಿನ್ನ ಕರೆದಿಲ್ಲ. ಜಗತ್ತಿನ ಇವು 5 ವಿಷಯ ವಸ್ತುಗಳು ನಾವು ಸುಖ ಕೊಡ್ತೇವೆ, ನಮ್ಮನ್ನು ಗಳಿಸು, ನಮ್ಮನ್ನು ಸಂಪರ್ಕ ಮಾಡು, ನಿನಗೆ ಸುಖ ಸಿಗ್ತೈತೆ ಅಂತ ಹೇಳಿಲ್ಲ. ನೀನ ಕಲ್ಪಿಸ್ಕೊಂಡು ಅವು ಯಾವ ಇಲ್ಲೂಲ್ಲೇ ಸಂಬಂಧ ಇಲ್ಲೂಲ್ಲೇ ಆರಾಮದ ಇರಾಕ್ ಬರ್ತೈತಿಲ್ಲ. ಅವೆಲ್ಲ ಎದಕ್ ಬೇಕಾಗ್ಯಾವ? ಸಂಕಟ ಹೊಂದಾಕ ಬೇಕಾಗ್ಯಾವ. ನಾವು ವಿಷಯ ವಸ್ತುಗಳೆಲ್ಲ ಸುಖ ಹೊಂದಾಕಂತ ನೀ ತಿಳ್ಕೊಂಡಿ ವ್ಯರ್ಥ ಪ್ರಯತ್ನ ನಡೆಸಿ ನಾವು ಗುಡ್ಡಕ್ಕಲ್ಲಿ ಹೊತ್ತಂಗ ನೀನು ಬಾಳೆ ಅಲ್ಲ. ಹಗಲಿ ರಾತ್ರಿ ದುಡುದು ವಿಷಯಗಳನ್ನು ಗಳಿಸಿ ಏನ್ ಮಾಡವು? ಅದು ಹಿತ ಅದ್ರೊಳಗೆ ಎಲ್ಲಿ ವಿಶ್ರಾಂತಿ ಹೊಂದಿ? ನಿನ್ನೊಳಗೆ ನೀವು ವಿಶ್ರಾಂತಿ ಹೊಂದಿ. ಅದೇನ್ ಮಾಡೋದು? ಕೆಟ್ಟ ಹೋಗುವಂತದ್ದು ಅದು. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ವಿಷಯ ವಸ್ತುಗಳು ಯಾವ ಇದಕ್ಕಿದ್ದಂಗಿರುವುದು. ಅದಕ್ಕೆ ಅವುಗಳ ದೋಷವನ್ನು ಕಂಡು ಅದನ್ನು ಕೈಬಿಡು. ವಿಷಯ ದೋಷ ದರ್ಶನ ಆಗದ ಹೊರತು ಅವುಗಳಲ್ಲಿ ನಮಗೆ ವೈರಾಗ್ಯ ಬರುದಿಲ್ಲ, ಉದಾಸೀನ ಭಾವ ಬರುದಿಲ್ಲ. ಆಕಾಶವು ಬೀಳಲಿ, ನೆಲವು ಸಿಡಿಯಲಿ, ಬೆಟ್ಟಗಳು ಚಲಿಸಲಿ, ಸಾಗರಗಳು ಒಂದಾಗಲಿ, ಲೋಕವೇ ಬುಡಮೇಲಾಗಲಿ, ಆಸೆ ಇಲ್ಲದವನಿಗೆ ಇವುಗಳಿಂದ ಏನು ಹಾನಿ ಅಂತ. ಈ ಜಗತ್ತಿನಾಗ ಏನಾರು ಹೊಂದ್ಬೇಕು, ತಗೋಬೇಕಪ್ಪ ನಾವು ಏನು ಇಲ್ಲ. ನಾವು ಏನಾದ್ರೂ ಏನು ಜಗತ್ತಿಗೆ ನಮಗೆ ಯಾವುದೇ ತರದ ಬಾಧೆ ಆಗುದಿಲ್ಲ. ನಾವು ಬಾಧೆ ಪಡ್ತೇವೆ. ಇವು ಹೋತಲ್ಲ, ಇದು ನಾವು ಎಷ್ಟು ನುಕ್ಸಾನ ಆಗ್ತಿದ್ವು, ಮರಗ್ತೇವೆ. ಯಾಕ್ರಿ? ಏನಾರ ವಸ್ತು ನಮ್ಮಿಂದ ಅಗಲಿತೆ ಅಂದ್ರೆ ಕೆಟ್ಟ ಹೋದ್ರೆ ಎಷ್ಟು ಮರಗ್ತೇವೆ. ಯಪ್ಪ ಎಂತ ಅನಾಹುತ ಆಯ್ತು. ಮರಗಾಕ ಹೋಗ್ಬಿಡ. ನಾವು ಶಾಲಿ ಒಳಗೆ ಗುರುಗಳಲ್ಲಿ ಚಿಕ್ಕು ಗಿಡ, ಮಾವಿನ ಗಿಡ ಅದು ಹಚ್ಚಿದ್ರು. ಸಾಲಿ ಸೂಟಿ ಇದ್ದಾಗ ದನ ತಿಂದೆಲ್ಲ ಹಾರಿಗೆಡ್ ಹೋಗಿದ್ವು. ಅವಾಗ ಯಾರು ನೋಡವ್ರ? ಅವಾಗ ಹಿಂಗ್ ಹಚ್ಚಿದ್ದೀರಪ್ಪ ಅಂತ ಅಪ್ಪಾರ ಮುಂದೆ ಹೇಳಾಕ್ತಿದ್ರು. ಎಲ್ಲ ಹಾದುರಿ ಹಿಂಗ್ ಮಾಡಿದ್ರು. ಗುರುಗಳ ಮರಗಬೇಡ್ರಿ, ಎಷ್ಟು ಹಚ್ಚಿರಿ ಮತ್ತು ಅದಕ್ಕಿಂತ ಡಬಲ್ ಹಚ್ಚ್ರಿ. ಮತ್ತ ಮರಗಾಕ್ ಹೋಗ್ಬೇಡ್ರಿ. ಯಾಕೆ ಮರಗ್ತೀರಿ? ಬೇಕಂದ್ರೆ ಹಚ್ಕೋರಿ ಮತ್ತೆ. ಹೌದಿಲ್ಲ? ಯಾಕೆ ಚಿಂತೆ ಮಾಡ್ತಿ? ನನಗ ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ನನ್ನ ಜೀವನ ಎಲ್ಲ ವ್ಯರ್ಥ ಆದ. ಮರಗಬೇಡ. ಮಕ್ಕಳಾಗ್ಲಿಲ್ಲ ಇನ್ನೊಂದು ಹೆಂಡತಿ ಮಾಡ್ಕೋ, ಹಡಿ. ಯಾಕ್ರಿ? ಯಾಕೆ ಚಿಂತೆ ಮಾಡ್ತಿ? ನಿನಗಾಗ್ಲಿಲ್ಲ ಅಂದ್ರೆ ನನಗಾರ ಮಾಡಿಕೊಡು, ಹಡ್ದು ಕೊಡ್ತೇನೆ ಅಂದ್ರೆ ಏನ್ ಹೇಳ್ಬೇಕಿನ್ನ? ಹೌದಿಲ್ಲ? ಯಾಕೆ ಚಿಂತೆ ಮಾಡ್ತೀವ? ನನಗ ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಚಿಂತೆ ಮಾಡ್ಕೊಂತ ಜೀವನ ಎಲ್ಲ ವ್ಯರ್ಥ ಯಾಕೆ ಮಾಡ್ಕೊತಿ? ಆ ಉಡಾಳ ಮಗ ಹುಟ್ಟಿದಕ್ಕೆ ಅಡ್ಡಾಡಿ ಸಾಕಾಯ್ತು. ಬೆಟಗೇರಿ ವಕೀಲ, ಹೆಬ್ಬಾಳ ವಕೀಲ ಮರಿಬೇಡ. ಮತ್ತೊಮ್ಮೆ ಹೋದ್ರೆ ಇಲ್ಲೇ ಬಂದಾಗ ಒಮ್ಮೆ ಹೇಳಿದ್ರು, ಅವನು ತಾನ ನಾಟಕ ಮಾಡಿದ್ದ.
ಇಂಥವ್ರಷ್ಟು ರೊಕ್ಕ ತಂದ ನೀನು ಇಂಥಲ್ಲಿ ನಾವು ಇರ್ತೇವೆ ನಟರಾಜ ಹೋಟೆಲ್ ಮುಂದೆ ಹಾಡ್ದಾಗ ಅಲ್ಲಿ ತಂದು ನೀವು ಕೊಟ್ಟಾಗ ನಿನ್ನ ಮಗನ ಬಿಡ್ತೇವಿಲ್ಲ ಅಂದ್ರೆ ನಿನ್ನ ಮಗನ ಹೆಣ ತಂದು ನಿನ್ನ ಮನೆ ಒಗಿತೇವೆ ಅಂತ ಪತ್ರ ಬರ್ದಿದ್ರು ಅವ್ರು. ಎಷ್ಟ ತಾನ ಬರ್ದಾನ ಅದನ್ನ ಅವು ಅಳ್ಕೊಂತ ಬಂದ ಅಜ್ಜಾರ ಮುಂದೆ ಇಲ್ಲಿ ಬಂದ್ಕೊಂತ ಅವ್ರ ಅಜ್ಜಾರ ಅವೇ ಮಾತಾಡ ಹೋಗಂತ ಹೆದರಿ ಇದು ಮಾಡಿ ಕಳಿಸಿದ್ರು. ತಾನೇ ಬಂದ ಪೊಲೀಸ್ ಸ್ಟೇಷನ್ಗೆ ಅದು ಹೋದ್ರೆ ಅಂದ್ರೆ ನೋಡು ಮತ್ತೆ ನಿಮ್ಮನ್ನ ಅಂತ ವಾರ್ನಿಂಗ್ ಕೊಟ್ಟಿದ್ ಮತ್ತೆ ಎದಕ್ಕೋ ಹೆದರಿ ಬಂದ್ ಕೂತ್ ಬಿಟ್ಟಿದ್ರು ಅವ್ರಿಗೆ. ಮತ್ತೊಂದ್ಸಲ ಬಂದವ ಮತ್ತೊಂದ್ಸಲ ಹೋಗ್ಯಾನಂತ ನಾಗ್ನೂರ್ ಬಂದಿದ್ದ. ಇದಾತಲ್ವ ಮರ ನಿನಗೆ ಹಡ್ಯಾನ ಆಗ್ಲಿಕ್ಕೆ ನಾನಾರು ಹೇಳದ್ ಕೊಡ್ತೇನೆ ನನ್ಗಾರ ಮಾಡೋಣ ಐತಿಲ್ಲ ನೀನ್ ಹಿಡಿಯೋಷ್ಟು ತಾಕತ್ ಐತಿಲ್ಲ ಏನ್ ಮಾಡವ್ ಏನ್ ಮಕ್ಕಳು ತಗೊಂಡು ಏನ್ ಮಾಡವ್ ಏನ್ ಎದ್ರ ಬಗ್ಗೆನೂ ಚಿಂತೆ ಮಾಡಕ್ ಹೋಗ್ಬಾರ್ದು ಏನ್ ಯಾವ ತರ್ಕಶಾಸ್ತ್ರದ ಆಧಾರದ ಮೇಲೆ ಮೊದಲು ಆನಂದವನ್ನು ಕಂಡ್ರೆ ನೀವು ಏನ್ ಯಾವುದನ್ನು ಕಲಿಯೋ ಅವಶ್ಯಕತೆನೇ ಇಲ್ಲ. ನೀವು ಆನಂದದ ಅನುಭವ ಮಾಡ್ಕೊಳಿಕ್ಕೆ ಶಾಸ್ತ್ರ ಕಲಿದ್ರೆ ಅಹಂಕಾರ ಬಂದ್ಬಿಡ್ತೈತಿ ನಿಮ್ಗೆ. ಅದ್ರ ಪಾಂಡಿತ್ಯ ಪ್ರದರ್ಶನ ಮಾಡಾಕೈತಿ ಅಂದ್ರೆ ಬಹಳ ಶಬ್ದ ಕಲ್ತ ಅಂತ ಯಾಕ್ರಿ ಅದ ಅಹಂಕಾರದ ಪುತ್ಥಳಿ ಅಂತ. ಪಾಂಡಿತ್ಯ ಅಹಂಕಾರದ ಪುತ್ಥಳಿ ಅಂತ. ಅದಕ್ಕೆ ಭಾಷಣ ತೊಲಗಲಿ ಲೇಖನ ಅಳಿಯಲಿ ಕೀರ್ತಿ ಕಾಮನೆ ನಾಶವಾಗಲಿ ಅಂದರು ರಾಮತೀರ್ಥ. ಅವೆಲ್ಲ ನಿನ್ನ ಅಹಂಕಾರಕ್ಕೆ ಬಂದು ನಿನ್ನ ಜನ್ಮ ಜನ್ಮಾಂತರ ತಿರುಗ್ಲಿಕ್ಕೆ ಹಸ್ತ. ನನ್ನಂಗ ಯಾವ ಕೇಳ ಬ್ರಹ್ಮ ರಾಕ್ಷಸ ಕೊಂಡ್ಕೊಂಡಿರ್ತೀನಿ ಹೌದಿಲ್ಲ. ನನ್ನಷ್ಟ ಶನೆ ಯಾವದ ಅಹಂಕಾರ ಬಂದ್ಬಿಡ್ತೀನಿ. ನನ್ನಂಗ ಹೇಳವನ ಯಾವದ ನಾನು ಬಂತ ನಿನಗೆ ಅಹಂಕಾರ ಬಾಳ ಹೊಗಳಕತ್ರ ಜನ ಬಂತ ನಿಮ್ಗೆ ತಡೆಯಲು. ಶಾಸ್ತ್ರಿ ತರಹರಿ ಜಗದ್ಗುರು ವಿಜಿತೇಂದ್ರಿಯ ಅನೌನಮತಿ ಎಂದು ಎಳೆ ತನ್ನನ್ನು ಬಣ್ಣಿಸಿ ಪಗಡೆ ಆನೆಂದು ಅಹಂಕರಿಸದಿರುವುದು ಅಚ್ಚರಿ ಅಂತ. ಅಹಂಕಾರ ಇಲ್ದಂಗೆ ಬಾಳ ಎಲ್ಲ ನನಗೆಲ್ಲ ಸಂಬಂಧ ನಾವು ಎದಕಾರ ಆಗಿದ್ದಿತ್ತು ಯಾವ್ದಾರ ಶೇನ್ಯರ ಆಗಿದ್ದು ಯಾವ್ದಾರ ದಡ್ಡರ ಆಗಿದ್ದಿತ್ತು ನಾಯಕ ಆಗಕ್ ಹೋಗ್ಲಿ ಅದನ್ನ ನನ್ನಲ್ಲಿ ಏವಿ ಯಾವೂ ಇಲ್ಲ. ದಡ್ಡ ಆಗುದು ನಾನಲ್ಲ ಶಾನೆ ಆದವನು ನಾನಲ್ಲ. ಯಾವ್ದಾರ ದಡ್ಡರ ಯಾವ್ದಾರ ಶಾನೆ ಆಗಿದ್ದಿತ್ತು ಮನಸ್ಸರ ಬುದ್ಧಿಯರ ದಡ್ಡರ ಶಾನ್ಯರ ನಾಯಕ ಆಗಕ್ ಹೋಗ್ಲಿ. ಏನ್ ನೀ ಬಾಳ ಶಾನ್ಯತನ ಆದತ್ತೆ ಅದು ದಡ್ಡ ಆದತ್ತೆ ಅದು ನೀ ಯಾರು ನೋಡ್ಕೊ. ನೀ ಅದು ಯಾವುದೋ ನೀನಲ್ಲ, ನೀನ ಬೇರೆ ಅದಿ. ಏನ್ ಬುದ್ಧಿ ಅಂತಾರ ಕಡೆ ಹೊಳೆ ಆಲೋರ್ ಕಡೆ ಒಂದು ಸಿನಿಮಾ ಟಾಕೀಸ್ ಕೆಟ್ಟಿದ್ದನ್ನ ಓಪನಿಂಗ್ ಅದನ್ನ ಕರ್ಕೊಂಡು ಹೋಗಿದ್ರು. ನಾಗ್ನೂರಿಂದ ಹೋಗಿದ್ದೀವಿ ಸಿನಿಮಾ ಹಗಲೆಲ್ಲ ಕಾಡಾಗ್ತೈತ್ರಿ ನಮ್ಗೆ ಸಿನಿಮಾ ಟಾಕೀಸ್. ಅದನ್ನ ಬಟನ್ ಹಾಕಿ ಬಂದು ನೋಡ್ತೀರಿ ನಾನು ಆ ಟೈಮ್ನಾಗ ಏನ್ ಹೇಳುದು ಅವ್ರಿಗೆ ಏನ್ ಪಾಠ ಹಸದೈತಿ ನಟರಿ ಊಟಕ್ಕೆ ಹೋಗುನು. ಏನ್ ಅಲ್ಲಿ ಮನೆಗೆ ಹೋದಾಗ ಯಾವಾಗ ಬಂದಿರಿ ಬುದ್ಧಿ ಅಂತ ಹಚ್ಬಿಟ್ರಲ್ಲಿ. ನೀ ಬುದ್ಧಿ ಅದಿ ನಿಮ್ಮ ಅಪ್ಪ ಬುದ್ಧಿ ಅದ ನಾಯಕ್ ಬುದ್ಧಿ ಅದ ಬುದ್ಧಿ ಮೀರಿದ ಬುದ್ಧಿಯನ್ನ ಮನ ಬುದ್ಧಿವಾದಿಗಳಿಗೆ ನಿಲ್ಕಲಾರದಮ್ಮ. ನಾಯಕ ಆಗಕ್ ಹೋಗ್ಲಿ ಅದು. ನಾವು ಆರೋಪ ಮಾಡ್ಕೊಂಡು ಕುಂತ್ ಬಿಟ್ಟೇವಿ ಇವನ್ನೆಲ್ಲ ಇವ ನಾನು ಅಂತ. ನೀವು ಯಾವೂ ನೀನಲ್ಲ, ನೀನು ಬ್ಯಾರೇನಾಗಿ ನೀ ತಿಳ್ಕೊಂಡದ್ದು ಯಾವುದೋ ನೀನಲ್ಲ. ಅವುಗಳಿಂದ ನೀ ಬ್ಯಾರೇನಾಗಿ ಅಲಿಪ್ತ ಆಗಿದ್ದೀನಿ. ನೀ ಯಾರದೇನೋ ವಿಚಾರ ಮಾಡ್ಕೊ ಅವಾಗ ನಿನ್ನ ಚಿಂತೆ ಕಡಿತೈತಿ. ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ ಯಾಕೆ ಹೇಳ. ನೀ ಏನಾರ ಹಿಡ್ಕೊಂಡ ನಾನ ಅದನ್ನ ತಿಳ್ಕೊಂಡು ಅಹಂಕಾರ ಬಂದ್ಬಿಡ್ತದೆ. ಏನ್ ನೀ ಮಾಡವನು ನೀನಲ್ಲ, ಉಣ್ಣವನು ನೀನಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದೆ. ನಿನ್ನ ಆಧಾರದ ಮೇಲೆ ಇವೆಲ್ಲ ಜಗತ್ತಿನ ವ್ಯವಹಾರ ಎಲ್ಲ ನಡೆದದು. ಆದರೂ ನಿನಗೆ ಇವು ಯಾವ ಹತ್ತಿಲ್ಲ. ಮನುಷ್ಯನ ವಿಕಾರಗಳು ಶರೀರದ ವಿಕಾರಗಳು ಯಾವ ನಿನಗೆ ಹತ್ತಿಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಅನುಭವದಿಂದ ನೋಡ್ಕೊಳ್ಳಿಕ್ಕೆ ಯಾವ ಇಂದ್ರಿಯಗಳ ಪ್ರಮಾಣಗಳು ಬೇಕಾಗಿಲ್ಲ. ಇಂದ್ರಿಯ ಗಮ್ಯ ಅಲ್ಲ ಕೇವಲ ಅನುಭವ ಗಮ್ಯ. ಅನುಭವ ಮಾಡ್ಕೊಳ್ಳಿಕ್ಕೆ ಯಾವ ಶಾಸ್ತ್ರಗಳನ್ನು ಕಲಿಬೇಕಾಗಿಲ್ಲ.
ನಿಜವಾಗಿ ಪಾರಮಾರ್ಥದಿಂದ ಸುಖಿ ಆಗ್ಬೇಕನ್ನೋರು ಎಲ್ಲೋ ಒಬ್ಬರು ಸಿಗ್ತಾರೆ. ಎಲ್ಲರೂ ವಿಷಯ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡಿ ಸುಖ ಹೊಂದ್ಬೇಕು ಅನ್ನೋ ಪ್ರಯತ್ನದೊಳಗ ಅದೀವಿ. ಈ ಹುಚ್ಚು ಪ್ರಯತ್ನ ಎಲ್ಲ ವ್ಯರ್ಥನೆ. ಇದಕ್ಕಾಗಿ ದುಡಿಯುವುದೆಲ್ಲ ನಿರರ್ಥಕ ಶ್ರಮ. ಏನ್ ಸುಖ ಅದು ಯಾವುದೇ ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಭೌತಿಕ ವಸ್ತುಗಳಿಂದ ಸುಖ ಸಿಗ್ತದೆ ಅಂತ ನಾವು ಅವುಗಳ ಸಮೃದ್ಧಿ ಮಾಡಕೊಂಡೇವಿ. ಬಹಳಷ್ಟು ಗಳಿಸ್ಬೇಕು, ಬಹಳಷ್ಟು ಸುಖದಿಂದ ಇರ್ತೇವಂತ ಭ್ರಾಂತಿ ಆಗೈತಿ. ಅವ್ರು ಗಳಿಸಿದವ್ರು ಆರಾಮದನ್ನ ಕೇಳಿ. ನಿಮ್ಮ ಊರಾಗ ಅದಾರಿಲ್ಲ ಬಹಳಷ್ಟು ಗಳಿಸಿದವ್ರು, ಹೊಲ ಹಿಡ್ದವ್ರ, ದೊಡ್ಡ ನೌಕರಿ ಹಿಡ್ದವ್ರದ, ದೊಡ್ಡ ಮನೆ ಹಾಕಿಸ್ತವ್ರದ, ಬಹಳಷ್ಟು ಮಕ್ಕಳನ್ನ ಹಡ್ದವ್ರದ ಆರಾಮದನ್ನ ಕೇಳವ್ರು. ಅದರಿಂದ ನ ಧನೇನ ನ ಪ್ರಜೆಯ ನ ಬಹುಸತತ್ವೇನ, ತ್ಯಾಗದಿಂದ ಮಾತ್ರ ಇದು ಸಿಗ್ತದ ಸಮಾಧಾನ. ಇವನ್ನೆಲ್ಲ ಇದ್ರ ಮ್ಯಾಗಿನ ಆಶೆಯನ್ನು ಕೈ ಬಿಡುತ್ತೆ. ಇವನ್ನ ಅವಲಂಬಿಸಿಕೊಂಡು ನಾವು ಆರಾಮ ಇರ್ತೇವಂತ ನಾವು ಕಲ್ಪಿಸ್ಕೊಂಡು ಕೂತೇವೆ. ಅವುಗಳ ಪ್ರಾಪ್ತಿಗಾಗಿ ಹಂಗ ತೇಕುದ ವಿಷಯ ವಸ್ತುಗಳ ಸಂಪರ್ಕ ಭೋಗ ಮಾಡಿ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡು ವಿಷಯ ಸಂಗ್ರಹಕ್ಕಾಗಿ ಎಷ್ಟು ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಅದರ ಅವಶ್ಯಕತೆ ಇಲ್ಲ. ಆರಾಮ ಇರ್ಬೇಕಂದ್ರೆ ಈ ಜಗತ್ತಿನ ಯಾವ ವಸ್ತುಗಳು ಸಂಬಂಧ ಇಲ್ಲವೇ ನಮ್ಗೆ ಆರಾಮ ಇರಾಕ್ತದೆ. ಈ ತೋರಿಕೆ ಸಂಬಂಧ ಎಲ್ಲ ತಪ್ಪಿಸು ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಕೊಂಡಾಗ ನಮಗದ ಆದ್ರ ಸೂತ್ರ ಹತ್ತೈತಿ. ಆನಂದ ದೃಶ್ಯಕ್ಕೆ ವಿಲಕ್ಷಣ ಐತಿವೇನು ಸಲಕ್ಷಣ ಐತದ. ಈ ದೃಶ್ಯದೊಳಗಿಂದ ಏನು ಅವಲಂಬಿಸಿಕೊಂಡ್ರು ನಿನಗೆ ಸಮಾಧಾನ ಶಾಂತಿ ಸಿಗುದಿಲ್ಲ. ಈ ದೃಶ್ಯ ಭಾವ ಎಲ್ಲ ವಿಲಯ ಆದಾಗ ಪ್ರತಿಯೊಬ್ಬರಿಗೆ ನಮಗಿದ ಅನುಭವ ಗೊತ್ತು. ನಿದ್ದೆ ಒಳಗೆ ತಾತ್ಪೂರ್ತಿಗೆ ವಿಶ್ರಾಂತಿ ಹೊಂದಾಕ ಬೇಕಾಗಿಲ್ಲ ಅದು. ಅಲ್ಲಿ ಏನ್ ಅವಲಂಬಿಸಿಕೊಂಡು ಆರಾಮಿದ್ದೆ ಅಂದ್ರೆ ನಿದ್ದೆ ಒಳಗೆ ಆರಾಮಿದ್ನಿ ಅಂತ ಹೇಳ್ತೇವೆ. ಏನ್ ಅವಲಂಬಿಸ್ಕೊಂಡಿದ್ದಿ? ಅಲ್ಲಿ ಏನಾರು ಉಣ್ಣೋದು, ತಿನ್ನೋದು, ನೋಡೋದು, ಮೂಸಿ ನೋಡೋದು, ಮುಟ್ಟೋದು ಇತ್ತನಲ್ಲಿ. ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲೇ ನಿದ್ರೆ ಒಳಗ ಕಂಡ 5-6 ತಾಸು ಗಟ್ಟೆ ಆರಾಮಿದ್ದೆ. ತಾತ್ಪೂರ್ತಿಗೆ ವಿಶ್ರಾಂತಿ ಹೊಂದಾಕ ಬೇಕಾಗಿಲ್ಲ. ಕಾಯಂ ಆರಾಮ ಇರ್ಬೇಕಂದ್ರೆ ಈ ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ. ಅವುಗಳ ಪ್ರಾಪ್ತಿಗಾಗಿ ಮಾಡುವಂತ ಪ್ರಯತ್ನ ಎಲ್ಲ ವ್ಯರ್ಥನ. ನಾವು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಕೂತೇವಿ. ಅದ ಭ್ರಮ ಆಗೈತಿ ನಮ್ಗೆ. ಈ ಭ್ರಾಂತಿ ನಾಶ ಮಾಡ್ಕೋ. ಅವು ಇಲ್ಲೂಲೆ ನಮ್ಗೆ ಆರಾಮ್ ಇರಾಕ್ ಬರ್ತೈತಿಲ್ಲ. ಆರಾಮ್ ಇರಾಕ ಈ ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆ ಇಲ್ಲ. ಅದು ಏನನ್ನೂ ಅವಲಂಬಿಸಿಕೊಂಡಿಲ್ಲ ಅನ್ನೋದು. ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್. ಈ ಭೌತಿಕ ವಸ್ತುಗಳನ್ನು ಅವಲಂಬಿಸಿಕೊಂಡು ಅದಿಲ್ಲ. ಅದು ಸ್ವತಂತ್ರವಾಗಿ ಇವು ಯಾವ ಇಲ್ಲದಾಗ ನಮ್ಗೆ ಅನುಭವ ಬರಬಾರ್ದಾಗಿತ್ತಾಗ. ಇವುಗಳನ್ನ ಅವಲಂಬಿಸಿಕೊಂಡ ಜರ ಆರಾಮಿದ್ರೆ ಇವು ಇಲ್ಲದಾಗ ನಮ್ಗೆ ಅನುಭವ ಬರಬಾರ್ದಾಗಿತ್ತು. ಇವುಗಳಿಗೆ ಯಾವ ನೆನಪಿಲ್ಲದಾಗ ನಾವು ಆನಂದದ ನೆನಪಿನಾಗಿರಾಗಬೇಕು. ಇವುಗಳ ನೆನಪು ಬಂದ್ರೆ ಆರಾಮ್ ಕಳ್ಕೋತೀನಿ. ನೀನ ಕಲ್ಪಿಸ್ಕೊಂಡು ಇವನ್ನೆಲ್ಲ ವಿಷಯ ವಸ್ತುಗಳನ್ನ ಭೌತಿಕ ವಸ್ತುಗಳನ್ನ ನೀನ ಕಲ್ಪಿಸ್ಕೊಂಡ ನೀನ ಇದ್ದ ಸಮಾಧಾನ ಕೆಡಿಸ್ಕೊಂಡು ಅದಕ್ಕೆ ಇವನ್ನೆಲ್ಲ ಮರಿ. ನೀ ಕಲ್ಪಿಸ್ಕೊಂಡದನ್ನೆಲ್ಲ ಕೈ ಬಿಡು. ಇವನ್ನೆಲ್ಲ ಹೆಂಗ್ ಬಿಡ್ಲಿ ಅಂತಾನ. ಜನ್ಮ ಜನ್ಮಾಂತರ ಇವುಗಳಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಕೂತಾನೆ. ಹಿಂಗಾದ ನಾ ಆರಾಮ್ ಇರ್ತೇನೆ ಅಂತ ಏನೇನೋ ಭಾವಿಸ್ಕೊಂತ ಕುಂತೀನಿ. ಇದನ್ನೆಲ್ಲ ಬಿಡೋದನ್ನ ಹುಚ್ಚತನ. ನೀ ಭಾವಿಸ್ಕೊಂಡಂಗಿಲ್ಲ. ಅದು ಎಲ್ಲ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡಾಗ ಅನುಭವ ಬರ್ತದೆ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರೋದಯ್ಯ ಸುಖ ಇರೋದು. ಏನೇನೋ ಭಾವಿಸ್ಕೊಂಡು ಕೂತಿರ್ತದೆ. ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಅದಕ್ಕೆ ಅಸ್ತಿತ್ವ ಇಲ್ಲ. ಇದು ನಿನ್ನ ಇರು ಏನದ ನಿಜವಾದ ಸುಖ ಭಾವನೆಗಳಿಗೆ ನಿಲ್ಕುದಿ ಭಾವಾತೀತದ. ಭಾವನೆಗಳೆಲ್ಲ ಅಡಗಿದಾಗ ಅನುಭವ ಬರುವಂತ ಸ್ಥಿತಿ ಅದು. ಭಾವ ಬತ್ತಿದ ಸ್ಥಿತಿ. ನಿಜವಾದ ಸುಖ ಶಾಂತಿ ನಿಮಗೆ ಬೇಕಾಗಿತ್ತಂದ್ರೆ ಈ ಭಾವನೆಗಳನ್ನೆಲ್ಲ ಕೈ ಬಿಟ್ರು. ಕಲ್ಪನೆಗಳನ್ನ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಅನುಭವ ಬರುವಂತ ಸ್ಥಿತಿ ಅದು. ಎಲ್ಲ ಭಾವದೊಳಗ ತೋರೈತಿದು. ಭಾವದೊಳಗ ಅಡಗ್ತೈತಿ. ಇನ್ನು ಇರೋ ಏನೈತೆ ಭಾವಾತೀತದ. ಯಾವಾಗಲೂ ಈ ಪ್ರಪಂಚವನ್ನು ಕ್ಷಣಿಕವೆಂದು ಕಾಣು. ಹೌದು, ಇದ್ರ ಮ್ಯಾಗಿನ ವ್ಯಾಮೋಹ ಕೈ ಬಿಟ್ಟಾಗ ಏನಾಗೈತಿ. ಇದ್ರ ಮ್ಯಾಗಿನ ವ್ಯಾಮೋಹ ಇತ್ತಂದ್ರೆ ಜನ್ಮ ಜನ್ಮ ಅಂತ ತಿರುಗಬೇಕಾಗಿತ್ತು. ಇದು ಸುಖ ಕೊಡ್ತೈತಿ, ನಾಳೆ ಕೊಡ್ತೈತಿ, ನಾಡ್ದು ಕೊಡ್ತೈತಿ ಅಂತ ಬೆನ್ನೈತಿ. ಎಷ್ಟು ತಲೆಮಾರುಗಳಾದವು. ಇದು ಬಡವರು, ಶ್ರೀಮಂತರು, ದೊಡ್ಡವರು, ರಾಜ, ರಂಕ, ಮಠಾಧೀಶ ಎಲ್ಲರಿಗೂ ಒಂದೇ ಅದರ. ಶರೀರದ ಮೇಲಿನ ಮೋಹನ ಎಲ್ಲಾ ದುಃಖಕ್ಕೆ ಮೂಲ ಕಾರಣ. ಆಕಾಶ ಬೀಳಲಿ, ನೆಲ ಸಿಡಿಯಲಿ, ಬೆಟ್ಟಗಳು ಚಲಿಸಲಿ, ಸಾಗರಗಳು ಒಂದಾಗಲಿ,
ಲೋಕವೇ ಬುಡಮೇಲಾಗಲಿ, ಆಸೆ ಇಲ್ಲದವನಿಗೆ ಇವುಗಳಿಂದ ಏನು ಹಾನಿ. ಜಗತ್ತನ ಅಲ್ಲೋಲ ಕಲ್ಲೋಲ ಆದ್ರೆ ಏನಾಗಬೇಕಾಗೈತಿ, ನಿನಗೇನಾಗಬೇಕಾಗೈತಿ ಅದನ್ನ ನೋಡಾವ್ ನೀನು. ನಿನ್ನಲ್ಲಿ ಏನೂ ಆಗಿಲ್ಲ, ನನ್ನ ಅರಿವಿಗೇನಾಗೈತಿನ, ಅರಿವಿಸ್ಕೊಳ್ಳೋದ್ರೊಳಗೆ ಎಲ್ಲ ತೋರಿಕೆಯಾಗೈತಿ, ಇರುವಿಕೆಗೆ ಏನೂ ಆಗಿಲ್ಲ. ಅದಕ್ಕೆ ನೀ ಯಾರು, ತೋರಿಕೆ ನೀನು, ಇರುವಿಕೆ ನೀನು. ಯಾವಾಗಲೂ ಇದ್ದ ಇರು ನೀನು, ಅರಿವು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ಖಾತ್ರಿ ಮಾಡ್ಕೊ. ಅಂದಾಗ ನಿನ್ನ ಚಿಂತೆ ಕಡಿತೈತಿ ನೋಡ್ರಿ. ಪ್ರತಿಯೊಬ್ಬರೂ ನಾವು ಅದನ್ನ ಆ ಭಾವದೊಳಗೆ ಮನಸ್ಸನ್ನು ನೆಲೆಯ ನಿಲ್ಲಿಸುವಂತ ಪ್ರಯತ್ನ ಮಾಡ್ಬೇಕು. ಆತ್ಮ ಭಾವದೊಳಗೆ ನನ್ನ ಭಾವದೊಳಗೆ ನಾ ಇದ್ರೆ ಆರಾಮಿದ್ದೇನೆ, ಅನ್ಯ ಭಾವ ಶರೀರ ಭಾವ ಹಿಡ್ಕೊಂಡು ಕುಂತ ದುಃಖ ಪಡ್ಲಿಕ್ಕೆ. ಅದಕ್ಕೆ ಅನ್ಯ ಭಾವನೆಗಳನ್ನ ನಡೆದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬೇಕು. ದೇಹ ಭಾವ ನಿನ್ನ ಭಾವ ಅಲ್ಲ, ಅದು ನಡಬರ್ಕ ಬಂದದ್ದು, ಅದು ನಡಬರ್ಕ ಹೋಗುದು. ಅದಕ್ಕೆ ದೇಹ ಭಾವ ನಡೆಯ ದುಃಖದ ಕೇಡು ಅಂತ. ಈ ಶರೀರ ಜೀವಂತ ಇದ್ದಾಗ ಇದನ್ನ ಬಿಟ್ಟು ಆರಾಮಿನ ಭಾವದಾಗ ಇರಾಕ್ ಬರ್ತದೆ. ಅದು ನಾನ ಮುಕ್ತದೇನಿ, ನನಗೆ ಸಂಬಂಧ ಇಲ್ಲ ಅಂತ ಇದು ಇಲ್ಲೇ ಇರಾಕ್ ಬರ್ತೈತಿ ಅನ್ನೋದನ್ನ ಖಾತ್ರಿ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂತ ಕೆಲಸ ಇದು. ಮನುಷ್ಯ ಕುಲದ ಜನನದ ಲಾಭ. ನನಗೆ ಇದಕ್ಕೆ ಯಾವುದೂ ಸಂಬಂಧ ಇಲ್ಲವೇ ನನಗೆ ಇರಾಕ್ ಬರ್ತೈತಲ್ಲ, ಇದು ಅವಶ್ಯಕತೆ ಇಲ್ಲ. ಆರಾಮ್ ಹೊಂದಲಿಕ್ಕೆ ಈ ದೇಹದ ಸಂಬಂಧ ಸಹಿತ ಬೇಕಾಗಿಲ್ಲ. ಇದು ಯಾವುದು ಸಂಬಂಧ ಇಲ್ಲವೇ ನಮ್ಗೆ ಆರಾಮ್ ಇರಾಕ್ ಬರ್ತದೆ. ಇದ್ದ ತೋರ್ಸ್ಯಾರಿಲ್ಲ ಅನುಭವಗಳು. ಅದಕ್ಕೆ ಮುಕ್ತಿ ಅಂತ. ಜಗತ್ತಿನ ಯಾವ ವಸ್ತುಗಳ ಅವಲಂಬನೆ ಇಲ್ಲವೇ ಆರಾಮಿನ ಭಾವದಾಗಿರು ಮುಕ್ತಿ ಅಂದ್ರೆ. ಎಳ್ಳಷ್ಟು ನಿನಗೆ ದುಃಖ ಇಲ್ಲದಂತ ಸ್ಥಿತಿ ಅದು. ಇವನ್ ಅವಲಂಬನೆ ಮಾಡಿದ ಅಂದ್ರೆ ಇವು ಇದಕ್ಕಿದ್ದಂಗೆ ಇರೋದು. ಕೆಟ್ಟ ಹೋದ್ವು ಅಂದ್ರೆ ಅಳಕ್ ಶುರು ಮಾಡ್ತೀವಿ. ಅಣಿತಿವಾದದ್ದು ಅದಾವ ವಿಷಯ ವಸ್ತುಗಳೆಲ್ಲ. ಎಲ್ಲಿ ತನಕ ಇರ್ತಾವ್ರಿ ಇವು? ತೋರಿ ಅವಧಿ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ತೋರಿ ಎಡಗ್ತಾವ. ಅದಕ್ಕೆ ಈ ಜಗತ್ತಿನ ಯಾವ ವಸ್ತುಗಳನ್ನು, ಭೌತಿಕ ವಸ್ತುಗಳನ್ನು ಅವಲಂಬನೆಗೊಂಡು ಅದು ಇಲ್ಲ. ಭ್ರಮ ಆಗೈತಿ ನಿಮಗೆ. ಹಾಗಾಗಿದ್ರೆ ಅವು ಸುಖರೂಪ ಆಗಿದ್ರೆ ಎಲ್ಲರೂ ಸುಖದಿಂದ ಇದ್ದು ಬಿಡ್ತಿದ್ರು. ಇದನ್ನ ಅವಲಂಬಿಸಿಕೊಂಡು ಇದ್ದವ್ರು ಯಾರು ಆರಾಮದಾರ ಹೇಳ್ರಿ? ಸುಖಿಗಳಾದವರೆಲ್ಲ ಇದರ ಅವಲಂಬನ ಕೈ ಬಿಟ್ಟು ವಿಚಾರ ಮಾಡಿ ಅವ್ರು ತಿಳಿದ್ರು ಇವೆಲ್ಲ ಅನಿತ್ಯದವ ದುಃಖ ರೂಪಿ ಐತಿ ಅಂತ ತಿಳಿದು ಯಾವಾಗಲೂ ಇದ್ದದ್ದು ಯಾವುದು ಅದ್ರ ಕಡೆ ಇಲ್ಲ. ಏನ್ ಈ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿ ತೋರದೆ ಅಡಗದೆ ಯಾವ್ದು ಐತಿ, ಅದು ಸ್ವರೂಪವಾದದ್ದು ಐತಿ. ಅದ ನಿನ್ನ ಸ್ವರೂಪ, ಅದ ನೀ ನೀತಿ ಅಂತ. ನೀ ಇಲ್ದಂಗ ಯಾವಾಗ ಕೇಳ. ಇವೆಲ್ಲ ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುದಿಲ್ಲ. ಇವೆಲ್ಲ ತೋರಿಡಗ್ತಾವ, ಬಂತು ಹೋಗ್ತಾವ, ಆಗಂತುಕವೆಲ್ಲ. ಬಂತು ಹೋತು. ಯಾಕ್ರಿ? ಯೌವನ ಅದು ಅಸ್ಥಿರ, ಬಂತು ಹೋತು. ಮುಪ್ಪು ಬಂತು ಹೋತು. ಬಾಲ್ಯಾವಸ್ಥೆ ಅದು ಬಂತು ಹೋತು. ಇವೆಲ್ಲ ಶಾಶ್ವತವಾದದ್ದು ಅಲ್ಲ. ಆದ್ರೆ ನೀನು ಎಲ್ಲ ಅವಸ್ಥೆಗಳಿಗೂ ನೀ ಇದೆಯಲ್ಲ. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಇಲ್ಲ. ಇದ್ದದ್ದು ಬಿಟ್ಟು ಇಲ್ಲದ್ರ ಕಡೆ ಎಲ್ಲ ಕೊಟ್ಟು ಅದಕ್ಕೆ ದುಃಖ ಪಡ್ಲಿಕ್ಕೆ. ಇಲ್ಲದನ್ನ ತಲೆ ತುಂಬ್ಕೊಂಡು ಕುಂತಿ, ಅದಕ್ಕೆ ನಿನಗೆ ನೆಮ್ಮದಿ ಕಳ್ಕೊಂಡು ಕುಂತಿ. ಅದಕ್ಕೆ ಇದ್ದ ವಸ್ತುವಿನ ಯಥಾರ್ಥ ಜ್ಞಾನ ಮಾಡ್ಕೊ. ಇದ ಮನುಷ್ಯನ ಜನ್ಮದ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಮೊದಲು ಇದ್ರ ಬಗ್ಗೆ ಯಥಾರ್ಥ ಜ್ಞಾನ ಮಾಡ್ತಾರೆ. ಅಂದ್ರೆ ಯಾವಾಗಲೂ ಇದ್ದಕ್ಕಿದ್ದಂಗೆ ಇದ್ದಂತ ವಸ್ತು ನೀನ ಅದೇ, ನಿನ್ನ ಬಗ್ಗೆ ತಿಳುವಳಿಕೆ ಮಾಡ್ಕೊ. ಇದ ಮನುಷ್ಯನ ಜನ್ಮದ ಲಾಭ. ಹ್ಮ್